look at me. Agarra Okay. okay. ಓ ಹಿಂಗೆ ಏನ್ ಕೇಳ ಹಾಂ ಸ್ಪಾನಿಷ್ ಜೊತೆ ಇದೆಯಾ ಇವಾಗ ನಾವು ಇಷ್ಟು ದಿನ ಅರ್ಜೆಂಟೀನಾ ದೇಶ ಅಂದರೆ ಬರೀ ಫುಟ್ಬಾಲು ಹಾಕಿ ಅಂದ್ಕೊಂಡಿದ್ವಿ ಇಲ್ಲಿನ ಜನಗಳು ಸಖತ್ ರೂಢಪ್ಪ ಗುದ್ದಾಡ್ತಾರಂತೆ ಜಗಳ ಆಡ್ತಾರೆ ಅಂತ ಮೀಡಿಯಾದವ್ರು ತೋರಿಸಿದ್ರು. Argentine women hit the streets of the capital Buenos Aires protesting against femicide and gender violence. ಫ್ರೆಂಚ್ ಆರ್ಕಿಟೆಕ್ಚರ್, ಇಟಾಲಿಯನ್ ಊಟ ಮತ್ತೆ ಸ್ಪ್ಯಾನಿಷ್ ಕಲ್ಚರ್ ನಮ್ಮ ಒಗ್ಗರಣೆ ಹಾಕಿದ್ರೆ ಅದು ಆಗೋದೇ ಅರ್ಜೆಂಟೀನಾ. ಆದರೆ ಇಲ್ಲೇ ಇವಾಗ ರಿಯಾಲಿಟಿ ಚೆಕ್ ಮಾಡಕ್ ಬಂದಿದ್ದೀವಿ. ನಿಜವಾಗ್ಲೂ ಅರ್ಜೆಂಟೀನಾ ಜನ ಅಷ್ಟೊಂದು ರೂಢ ಅಂತ ನೋಡ್ಕೊಂಬರೋಣ. ಅಯ್ಯೋ ಶಾರುಖ್ ಖಾನ್ Indian influence. You know Shah Rukh Khan? You watch Bollywood movies? Full Argentina, India film, very popular. My name is Shah Rukh Khan. Okay, nice to meet you, Shah Rukh Khan. Nice to meet you. Apu Spiega. So, welcome to Argentina. Oh. ನೋ ಡಾಲರ್ ನೋ ಪೈಸಸ್. ಪ್ಯಾಂಟು ಶರ್ಟಲ್ಲಿ ಹಾಕ್ಬಿಟ್ಟವ್ರ ನಾಯಿಗೆ. ನಾವೀಗ ಸೆಂಟರಲ್ಲಿ ಇದ್ದೀವಿ. ಇದನ್ನು ಪ್ಲಾಜಾ ಡಿ ಮಯೋ ಅಂತಾರೆ. ಇವ್ರಿಗೆ ಸ್ವತಂತ್ರ ಸಿಕ್ಕಿದ್ದು ಮೇಯಲ್ಲಿ, ಅದಕ್ಕೆ ಇದನ್ನು ಪ್ಲಾಜಾ ಡಿ ಮಯೋ ಅಂತಂದರೆ. ಆದರೆ ಅದೆಲ್ಲ ಇಂಪಾರ್ಟೆಂಟ್. ನಾನು ಹಿಂದೆ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ನಮ್ಮ ವಿಧಾನಸೌಧದ ಥರ, ಆದರೆ ಇದು ಪಿಂಕ್ ಕಲರ್ ಕಾಣಿಸ್ತಾ ಇದೆಯಾ ಎಂತ ಗೊತ್ತಾ? ಆಕ್ಸ್ ಇದೆಯಲ್ಲ, ಆಕ್ಸ್ನ ರಕ್ತ ತಗೊಂಡು ಪೇಂಟ್ ಒಳಗೆ ಹಾಕ್ಬಿಟ್ಟು ಹೊಡೆದಿರೋದು ಗುರು, ಅದಕ್ಕೆ ಈ ಕಲರ್ ಬಂದಿರೋದು. ಸೊ ಬನ್ನಿ ಹಂಗೆ ನಾವು ಇವತ್ತು ಬ್ಯೂನಸ್ ಏರಿಸ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ, ಇಲ್ಲಿನ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿಂದೆ ಅಕ್ಕಪಕ್ಕ ನೋಡಿ ಫುಲ್ ನಿಮ್ಗೆ ಏನು ಕಾಣಿಸ್ತಾ ಇದೆ ಹೇಳಿ? ಎಲ್ಲ ಬಿಲ್ಡಿಂಗ್ಸ್ಗಳು, ಇವೆಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ಗಳು. ಇವೆಲ್ಲ ನಮ್ಮ ವಿಧಾನಸೌಧ, ಕಬ್ಬನ್ ಪಾರ್ಕು, ಲಾಲ್ಬಾಗ್ ಸುತ್ತಮುತ್ತ ಇದೆಯಲ್ಲ ಆ ಥರ ಏರಿಯಾ. ಸೆಂಟರು ಗೌರ್ಮೆಂಟ್ ಅಫಿಷಿಯಲ್ಸ್ ಇರೋ ಜಾಗ ಕಂಪ್ಲೀಟು. ಅದಕ್ಕೆ ಸಕ್ಕದಾಗಿದೆ ನೋಡೋಕೆ ಮಾತ್ರ, ಹಳೇ ಕಾಲದ ಬಿಲ್ಡಿಂಗ್ಗಳು. ಬನ್ನಿ ಏನು ಇಷ್ಟ ಆಯ್ತು ಗೊತ್ತಾ ಕಿರಣ? ಫ್ಲಾಗ್ ನೋಡಿ ಜೈಜಾಂಟಿಗಾಗಿ ಆರ್ತಾ ಇದೆ, ಅರ್ಜೆಂಟೀನನ್ ಫ್ಲಾಗು. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. 25 ಮೇ 1810 ಆವಾಗ ಇಂಡಿಪೆಂಡೆನ್ಸ್ ಬಂದಿದ್ದು ಇವ್ರಿಗೆ. ಇಂಡಿಪೆಂಡೆನ್ಸ್ ಬಂದು 25 ಮೇ ಇವ್ರಿಗೆ. ಸ್ಪ್ಯಾನಿಷ್ ಅವರಿಂದ ಇಂಡಿಪೆಂಡೆನ್ಸ್ ತಗೊಂಡ್ರು ಅರ್ಜೆಂಟೀನಾದವರು. ಸೊ ಬೇಗನೆ ತಗೊಂಡವ್ರು ಇಂಡಿಪೆಂಡೆನ್ಸು. ಆದ್ರೆ ಒಂದೇನು ಗೊತ್ತಾ, ಇಂಡಿಪೆಂಡೆನ್ಸ್ ಬರೀ ಇದು ಒಂದು ಕಂಟ್ರಿಗೆ ಮಾತ್ರ ಬಂದಿಲ್ಲ ಕಿರಣ್, ಜೊತೆಗೆ 4ರಿಂದ 5 ಕಂಟ್ರಿಗೆ ಒಟ್ಟಿಗೆ ಇಂಡಿಪೆಂಡೆನ್ಸ್ ಬಂತು, ಸೌತ್ ಅಮೆರಿಕನ್ ಕಂಟ್ರಿಗೆ. 1810 ಅಂದರೆ ಬರೋಬ್ಬರಿ 300 ವರ್ಷ ಆಳವ್ರೆ ಸ್ಪ್ಯಾನಿಷ್ ಅವರು ಇವ್ರನ್ನ. ನಾವು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀವಿ, ಸೌತ್ ಅಮೆರಿಕಾದಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳು ಕೆಲಸ ಮಾಡ್ತಾರಲ್ಲ, ಅರ್ಜೆಂಟೀನಲ್ಲೂ ಅಷ್ಟೇ ಗಂಡು ಮಕ್ಳಿಗೂ ಜಾಸ್ತಿ ಹೆಣ್ಮಕ್ಳು ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದಾರಂತೆ, ಗೌರ್ಮೆಂಟ್ ಕೆಲಸಗಳಲ್ಲಿ. ನಾವು ಎಲ್ಲ ನೋಡ್ತಾ ಬೆಳಗ್ಗೆಯಿಂದ ಕಂಟ್ರೋಲರ್ಸ್ ಆಗಿರ್ಬೋದು, ಪೊಲೀಸವ್ರು ಆಗಿರ್ಬೋದು, ಎಲ್ಲ ಇವ್ರು ಹೆಣ್ಮಕ್ಳೇ ಅಲ್ವಾ? ಹಾಂ, ನಾನು ಹೇಳಿವಾಗ ಕೇಳ ಫ್ರೆಂಚ್ ಆರ್ಕಿಟೆಕ್ಚರ್ ಅಂತ. ನೀವೆಲ್ಲ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ಎಲ್ಲ ಫ್ರೆಂಚ್ ಅವ್ರು ಬಂದು ಕಟ್ಟಿದಂತೆ. ಆ್ಯಕ್ಚುಲಿ ಅವ್ರ ಇಂಜಿನಿಯರ್ಸ್ ಬಂದು ಡೆವಲಪ್ ಮಾಡಿದ ಕಂಟ್ರಿ ಅರ್ಜೆಂಟೀನಾ. ಇದು ಸೌತ್ ಅಮೆರಿಕಾ ಹೆಂಗಾಗೋಗ್ಬಿಟ್ಟಿದೆ ಗೊತ್ತಾ? ಒಂದು ಕಡೆ ಪೋರ್ಚುಗೀಸ್ ಅವರು, ಇನ್ನು ಕಡೆ ಸ್ಪ್ಯಾನಿಷ್ ಅವರು, ಇನ್ನು ಕಡೆ ಇಟಾಲಿಯವರು, ಬೇರೆ ಬೇರೆ ದೇಶಗಳವರು ಬಂದು ಆಕ್ರಮಣ ಮಾಡ್ಕೊಂಬಿಟ್ಟವ್ರೆ. ಸ್ಕೂಲ್ ಮಕ್ಕಳು ಇದು ಸಖತ್ ಬೇಕ್ರಿಗಳು ಅಲ್ವಾ? ನಾನು ಅರ್ಜೆಂಟೀನಲ್ಲಿ ಬಂದಾಗಿಂದ ಬೇಕ್ರಿಗಳು ನೋಡ್ತಾ ಇದ್ದೀನಿ ಗುರು. ಕಾಫಿ ಜಾಸ್ತಿ ಕುಡಿತಾರೆ ಇವರು ತುಂಬಾ. ನಾನು ಬ್ರೆಜಿಲಲ್ಲಿ ಕಾಫಿ ಕುಡಿತಾರೆ ಅಂತ ನೋಡ್ಕೊಂಡೆ, ಅಲ್ಲಿ ಬರೀ ಎಣ್ಣೆ ಹೊಡಿತಾರೆ, ಇಲ್ಲಿ ಜಾಸ್ತಿ ಕಾಫಿ ಕುಡಿತಾರೆ. ಚೆನ್ನಾಗಣ ಒಂಥರ ಅಲ್ವಾ? ಹಿಡ್ಕೊಂಡು ಹೋಗ್ತಾ ಇದ್ರೆ ಕಿರಣ್ ಅದೊಂದು ಸ್ಕೂಲ್ ಏರಿಯಾ ಅನ್ನಿಸ್ತಾನೆ ಇದು. ಎಲ್ಲ ಹುಡುಗರು ಬರ್ತಾವ್ರೆ, ಚಿಕ್ಕ ಮಕ್ಳುಗಳು. ಇಲ್ಲಿ ಸ್ಕೂಲ್ ಡ್ರೆಸ್ ಇಲ್ವಾ ಸ್ಕೂಲ್ ಮಕ್ಕಳಿಗೆ? ಗೊತ್ತಿಲ್ಲಪ್ಪ, ಇವತ್ತು ಫ್ರೈಡೇ ಬೇರೆ. ಎಲ್ಲ ಸ್ಕೂಲಲ್ಲೂ ಸ್ಕೂಲ್ ಡ್ರೆಸ್ ಇದ್ದೇ ಇರ್ತದೆ. ಟಿ ವಿಲಿ ಮೀಡಿಯಲ್ಲಿ ಏನೇ ಹೇಳಿರ್ಬೋದು, ಆದರೆ ನಾವು ಆ ದೇಶಕ್ಕೆ ಬಂದು ಅಲ್ಲಿನ ಜನಗಳ ಜೊತೆ ಆ ದೇಶಕ್ಕೆ ಬಂದು ಆ ಜನಗಳ ಜೊತೆ ಇದ್ರೇ ಗೊತ್ತಾಗೋದು ರಿಯಾಲಿಟಿ ಆ ದೇಶದ ಏನು ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ ನಮಗೆ. ಇದೇ ಸೆಪ್ಟೆಂಬರ್ 22ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. 10 ದೇಶ 12 ದಿನಗಳು. ಜರ್ಮನಿ, ಫ್ರಾನ್ಸ್, ನೆದರ್ಲೆಂಡ್ಸ್, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ಲುಕ್ಸಂಬರ್ಗ್, ಇಟಲಿ, ಲಿechtenstein, ಈ 10 ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ
ಯುರೋಪಿಗೆ ಕರ್ಕೊಂಡೋಗಿ ಎಲ್ಲ ದೇಶಗಳ್ನ ತೋರಿಸ್ಕೊಂಡು 12 ದಿನಗಳ ಕಾಲ ಸೇಫಾಗಿ ಬೆಂಗಳೂರು ಏರ್ಪೋರ್ಟ್ಗೆ ವಾಪಸ್ ಕರ್ಕೊಂಬಂದುಬಿಟ್ಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮು ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಬೇಗ ಸ್ಲಾಟ್ಗಳು ಖಾಲಿ ಆಗ್ತಾಯಿದೆ. ಟೋಟಲ್ಲು ಈ ಅರ್ಜೆಂಟೀನಾ ಪಾಪ್ಯುಲೇಷನ್ ಬಂದ್ಬಿಟ್ಟು 4.25 ಕೋಟಿ ಜನ. ಆ 4.25 ಕೋಟಿ ಜನದಲ್ಲಿ 30 ಲಕ್ಷ ಜನ ಈ ಬ್ಯೂನಸ್ ಏರೀಸ್ ಸಿಟಿಯಲ್ಲಿದ್ದಾರೆ. ಇದು ನಮ್ಮ ಗ್ರೇಟರ್ ಬೆಂಗಳೂರು ಅಂತ ಇದೆಯಲ್ಲ, ಅದೇ ಥರ ಇಲ್ಲಿ ಗ್ರೇಟರ್ ಬ್ಯೂನಸ್ ಏರೀಸ್ ಅಂತ ಮಾಡಿದ್ದಾರೆ. ಈ ಗ್ರೇಟರ್ ಬ್ಯೂನಸ್ ಏರೀಸಲ್ಲಿ ಆಲ್ಮೋಸ್ಟು 3 ಕೋಟಿ ಜನ ಇದ್ದಾರೆ. ಅಂದರೆ ಇಡೀ ಅರ್ಜೆಂಟೀನಾದ 10% ಪಾಪ್ಯುಲೇಷನ್ನು ಇಲ್ಲೇ ಇದೆ. ಕ್ಯಾಪಿಟಲ್ ಆಫ್ ದ ಅರ್ಜೆಂಟೀನಾ ಅಲ್ವಾ? ಸೊ ಕೆಲಸಕ್ಕಾಗಿರ್ಬೋದು, ಎಜುಕೇಷನ್ಗಾಗಿರ್ಬೋದು, ಎಲ್ಲ ಆಪರ್ಚುನಿಟೀಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಜಾಸ್ತಿ ಜನ ಇರ್ತಾರೆ. ಅನಿಸುತ್ತೆ ಕಾಲೇಜು ಎಕ್ಸಾಮ್ ಇರಬೇಕು, ಓದ್ಕೊಂಡು ಕೂತವ್ರೆ ಹುಡುಗರೆಲ್ಲ. ಇನ್ನೂ ಅಷ್ಟೇ ಕಣ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಕಾಣಿಸ್ತವ್ರೆ. ಮೋಸ್ಟ್ಲಿ ಹುಡುಗಿರ್ ಕಾಲೇಜಾ ಅಂತ ಇಲ್ಲ, ಇದ್ದಾರೆ ಹುಡುಗರು ಇದ್ದಾರೆ. ಹುಡುಗಿರು ಜಾಸ್ತಿ, ಪಾಪ್ಯುಲೇಷನ್ ಹುಡುಗಿರು ಜಾಸ್ತಿ ಅನ್ಸುತ್ತೆ ಇಲ್ಲೆಲ್ಲ ಅರ್ಜೆಂಟೀನಲ್ಲಿ. ಇರ್ಬೋದು. ಅದೇ ನಮಗೆ ಪ್ರಾಬ್ಲಮ್. ನಾನು ಸ್ಕೂಲಲ್ಲಿ ಸಖತ್ತಾಗಿ ರಫ್ ಆಗಿದ್ದೆ, ಅದಕ್ಕೆ ಏನೇ ಆದರೂ ಫಸ್ಟು ನನ್ನೇ ಕರ್ಕೊಂಡೋಗಿ ಹೊರಗೆ ನಿಲ್ಸೋರು ಸ್ಕೂಲಲ್ಲಿ. ಕಾಲೇಜ್ ಏರಿಯಾ ಫುಲ್ಲು ಮಾಡಿರ್ತೀಯ ಅನ್ನೋ? ಇಲ್ಲ ಆ ಥರ ಏನಿಲ್ಲ. ನಾನು ಹೇಳಿಲ್ವಾ ನಿಮಗೆ, ಹೆಚ್ಚು ಕಮ್ಮಿ ಅರ್ಧ ಸೆಕ್ಯೂರಿಟಿ ಗಾರ್ಡ್ಸಿಂದ ಹಿಡ್ದು ಪೊಲೀಸಿಂದ ಹಿಡ್ದು ಜಾಸ್ತಿ ಹೆಣ್ಮಕ್ಳು ಇಲ್ಲಿ ಕೆಲಸಕ್ಕಿರೋದು. ಡೆಲಿವರಿ ಮಾಡಕ್ಕೆ ಬರ್ತಾರಲ್ಲ ಅವ್ರು ಕೂಡ ಅಷ್ಟೇ. ಇದು ಎಂಪಡಾನ ತಿನ್ನಕ್ಕೆ ಬಂದವೆ. ಸ್ಕೂಲ್ ಏರಿಯಾದಲ್ಲಿ ಹತ್ರ ಎಲ್ಲ ಈ ಥರ ಚಿಕ್ಕ ಅಂಗಡಿಗಳಲ್ಲಿ ಕಮ್ಮಿ ಇರ್ತವೆ ಪ್ರೈಸ್ಗಳೆಲ್ಲ. ಸ್ನ್ಯಾಕ್ ಅಂಗಡಿ ಥರ ಅಲ್ವಾ ಕಾಲೇಜ್ ಹುಡುಗರಿಗೆ. ಬೋಂಡ ಐತೆ ತಿನ್ನೋಣ? ಚೆನ್ನಾಗಿರ್ತದಪ್ಪ ಬೋಂಡ. ತಿಂಡ ಅಂತ ಕೇಳೋಣ ಹೆಸರು. ತುಂಡ ತಿಂಡ ತಿಂದ ಅಂತ ಕೇಳ್ತಾವ್ರೆ. ಇಲ್ಲ ತಿಂತೀನಿ ಇವಾಗ. ಅಂಗಡಿ ಹೆಸರು ತಿಂದ. ಅಂಗಡಿ ಹೆಸರು ನನಗೆ ತಿಂದ ಅಂತ ಕೇಳ್ತಾವ್ರೆ ಅಂದ್ಕೊಂಡೆ. ಆ್ಯಕ್ಚುಲಿ ನಾವು ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ಬೇಕಾ, ಯಾವ ಕಾಲೇಜ್ ಇದೆ ಯಾವ ಸ್ಕೂಲ್ ಇದೆ ಅಲ್ಲಿ ಹೋಗ್ಬೇಕು, ಅಲ್ಲೋಗಿ ಊಟ ತಿನ್ನಬೇಕು. ಜಾಸ್ತಿ ಅನಿಸಿದ್ರೆ ಯೂಶ್ವಲಿ ಕಮ್ಮಿ ಇರುತ್ತೆ ಅಲ್ಲಿ, ಕಮ್ಮಿ ಇರುತ್ತೆ ಕಾಲೇಜ್ ಸ್ಕೂಲ್ ಹತ್ರ. ಆ್ಯಕ್ಚುಲಿ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟಿದೆ ಅಲ್ವಾ ಗೊತ್ತಿಲ್ಲ, ಬಟ್ ಚೈನೀಸ್ ಪಾಪ್ಯುಲೇಷನ್ ತುಂಬ ಇದೆಯಂತೆ. ನನಗಂತೂ ಸರ್ಪ್ರೈಸ್ ಆಯಿತು. ಚೈನಾ ಎಲ್ಲಿದೆ, ಅರ್ಜೆಂಟೀನಾ ಎಲ್ಲಿದೆ, ಸುಮ್ಮನೆ ಬಂದಿಲ್ಲ ಅವರು. ಫುಲ್ಲು ಸೂಪರ್ ಮಾರ್ಕೆಟ್ಗಳಿರ್ತಾವಲ್ಲ, ಚಿಕ್ಕ ಪೆಟ್ಟಿ ಅಂಗಡಿಗಳಿರ್ತಾವಲ್ಲ, ಫುಲ್ ಆಕ್ರಮಣ ಮಾಡ್ಕೊಂಡ್ರೆ ಈ ಚೈನಾದವರು. ನನಗೆ ಇನ್ನೊಂದೇನು ಗೊತ್ತಾ ಸ್ಪೇನ್ ಎಲ್ಲಿದೆ, ಅದನ್ನೇ ಇದೆಲ್ಲಿದೆ. ಸ್ಪೇನ್ ಅವ್ರು ಬಂದು ಆವಾಗಲೇ ಆಕ್ರಮಣ ಮಾಡ್ಕೊಂಡವ್ರೆ. ಹೈಯೆಸ್ಟ್ ಇರೋದಿಲ್ಲಿ ಫಸ್ಟು ಸ್ಪ್ಯಾನಿಷು, ಇಟಾಲಿಯನ್ಸು, ಫ್ರೆಂಚು, ಆಮೇಲೆ ಚೈನೀಸು. ಅರೆ ಇನ್ನೊಂದು ಅಬ್ಸರ್ವ್ ಮಾಡ್ದೆ ಇಲ್ಲಿ ಜಾಸ್ತಿ ನೀನು ಆಫ್ರಿಕನ್ಸ್ನ ನೋಡ್ತಾ ಇಲ್ಲ ಅಲ್ವಾ? ಆಫ್ರಿಕನ್ಸ್ ಕಮ್ಮಿ ಇದ್ದಾರೆ. ಬ್ರೆಜಿಲಲ್ಲಿ ತುಂಬ ತುಳುಕಾಡ್ತಾ ಇದ್ರು, ಇಲ್ಲಿ ಒಂದು ಸ್ವಲ್ಪ ಆಫ್ರಿಕನ್ಸ್ ಕಮ್ಮಿ ಇದ್ದಾರೆ. ನಮಗೆ ಆರ್ಗನೈಸ್ಡ್ ಇದೆ ನೋಡಿ ರೋಡ್ಗಳೆಲ್ಲ ಸಖತ್ತಾಗಿದೆ. ದೊಡ್ಡದಾಗಿ ಬಾಬಾ 10 ಸೆಕೆಂಡ್ಸ್ ಇದು ಅಷ್ಟು ದೊಡ್ಡದಾಗಿದೆ ರೋಡ್. ಆಮೇಲೆ ಇಟಾಲಿಯನ್ಸ್ ಎಂತಕಪ್ಪ ಬರ್ತಾರೆ ಅಂತ ಹೇಳಿದ್ರೆ, ಇಟಾಲಿಯದಲ್ಲಿ ಅವಾಗ ಬಡತನ ಬರ್ತಂತೆ, ಅವ್ರಿಗೆ ಊಟಕ್ಕೆ ಇರಲ್ವಂತೆ. ಅವಾಗ ಏನು ಮಾಡ್ತಾರೆ, ಅರ್ಜೆಂಟೀನಾ ದೊಡ್ಡ ಭೂಮಿ ಅಲ್ಲ, ಅವಾಗ ಇಟಾಲಿಯನ್ಸ್ ಬರ್ತಾರೆ, ವ್ಯವಸಾಯ ಮಾಡಕ್ಕೆ ಬರ್ತಾರಂತೆ. ಅವಾಗ ಸೇರ್ಕೊಂಡ್ರೆ ಇಟಾಲಿಯನ್ಸು. ಹಳೇ ಮನೆಗಳು ಏನು ಜನಗಳು ಇದ್ದಾರೋ ಇಲ್ವೋ ಗೊತ್ತಿಲ್ವೋ, ಇಲ್ಲೆಲ್ಲ ಬಿಲ್ಡಿಂಗ್ಗಳು ಡೋರ್ಗಳು ಎಲ್ಲ ಒಡೆದೋಗವೆ. ಆವಾಗಿಂದ ಅಲ್ವಾ ಕಿರಣ, 200-300 ವರ್ಷದಿಂದ ಇರೋವೆಲ್ಲ ಹಂಗೆ ಉಳಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ ಇವರು. ಅಲ್ಲ ಸಿಟಿ ಸೆಂಟ್ರಲ್ಲಿ ಹೆಂಗೆ ಖಾಲಿ ಬಿಟ್ಬಿಡ್ತಾರೆ ಅಂತ ಅಲ್ವಾ? ಒಳ್ಳೆ ಚಿನ್ನದ ಬೆಲೆ ಇಲ್ಲಿಗೆಲ್ಲ ಲ್ಯಾಂಡ್ಗೆ. 20, 30, 40, 50, 60, 70, 80 ಓಕೆ ಏನೆಲ್ಲ. ಕಿರಣ ಲಕ್ಷಾಧಿಪತಿ ನೀನು ಇವತ್ತು. ತೋರಿಸು. ಟೋಟಲು 2 ಲಕ್ಷ ರೂಪಾಯಿ ಐತೆ ಇಲ್ಲಿ ಅರ್ಜೆಂಟೀನಿಯನ್ ಪೀಸಸ್. ನಾವು ಟೋಟಲ್ 20,000ಕ್ಕೆ ತೊಗೊಂಡ್ವಿ. ನೋಟ್ ಕಾಣಿಸ್ತಾ ಇಲ್ಲ, ಒಂದು ನಿಮಿಷ ನೋಟ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು 20,000 ನೋಟು ಅವ್ರದ್ದು ಇವ್ರು ಹಾಕ್ಕೊಂಡಿದ್ದಾರೆ. ಆಮೇಲೆ ಎಲ್ಲ 20,000 ನೋಟೆ. ಆಮೇಲೆ ಇದು ಬಂದ್ಬಿಟ್ಟು ಇದು 1,000 ನೋಟು. ಸೊ ಟೋಟಲ್ ನಾವು 20,000 ತೆಗೆದ್ವಿ. 20,000ಕ್ಕೆ 2 ಲಕ್ಷ ರೂಪಾಯಿ ಅರ್ಜೆಂಟೀನಿಯನ್ ಪೀಸಸ್ ಬಿತ್ತು. ನಾವು ಸ್ಟಾರ್ಟಿಂಗಲ್ಲಿ ನಾವಿದ್ದಿದ್ದ ಏರಿಯಾ ಕ್ಲೀನಾಗಿತ್ತು, ಆದರೆ ಎಲ್ಲ ಕಡೆ ಅದೇ ಇಲ್ಲ, ಗಲೀಜಿದೆ. ವಾಸನೆ ಒಂದು ಸ್ವಲ್ಪ ಗಲೀಜಿದೆ ಅರ್ಜೆಂಟೀನಾ ಸೆಂಟರ್ ಇದು. ಅದಕ್ಕೆ 1500ರಲ್ಲಿ ಸ್ಪ್ಯಾನಿಷ್ ಅವ್ರು ಬಂದ್ಬಿಟ್ಟು ಇಲ್ಲಿ ಅವರು ಅಟ್ಯಾಕ್ ಮಾಡಿದ್ರು. ಅಂದರೆ ಅಟ್ಯಾಕ್ ಮಾಡೋದಕ್ಕೂ ಕಾಲನೈಸ್ ಮಾಡಾದ್ಮೇಲೆ ಬರೋಬ್ಬರಿ 300 ವರ್ಷ 1815ವರೆಗೂ ಆಳಿದ್ರು. 1815ರಲ್ಲಿ ಫ್ರೀಡಮ್ ಮೂಮೆಂಟ್ ಸ್ಟಾರ್ಟ್ ಆಗಿ ಒಬ್ಬರು ಸೆಂಟ್ ಝೇವಿಯರ್ ಯಾನೀಸ್ ಅಂತ ಪೆರುಗೆ, ಕೊಲಂಬಿಯಾಗೆ, ಬೊಲಿವಿಯಾಗೆ ಮತ್ತು ಈ ಉರಾಗ್ವೆ ಮತ್ತು ಇದ್ಯಾವುದಿದ್ದು ಅರ್ಜೆಂಟೀನಾ, ಈ ಎಲ್ಲ ದೇಶಕ್ಕೂ ಒಟ್ಟಿಗೆ ಇಂಡಿಪೆಂಡೆನ್ಸ್ ಕೊಟ್ಟು ಕಳಿಸಿದ್ರು. ಅದಾದಮೇಲೆ ಇಟಾಲಿಯನ್ಸ್ ಬರ್ತಾರೆ. ಇಟಾಲಿಯನ್ಸ್ ಬಂದ್ಬಿಟ್ಟು ಆಳಲ್ಲ, ಇಲ್ಲಿ ಅವರು ಅಂಗಡಿಗಳು, ಕೆಲಸಗಳು ಮತ್ತು ಎಲ್ಲ ಥರ ಡೆವಲಪ್ಮೆಂಟ್, ವ್ಯವಸಾಯ ಎಲ್ಲ ಮಾಡೋಕ್ಕೆ ಶುರು ಮಾಡ್ಕೊತಾರೆ ಇಲ್ಲಿ. ಅದಾದಮೇಲೆ ಬರೋದು 1900ರಲ್ಲಿ ಚೈನಾದವರು.
ಸೊ ಫ್ರೆಂಚು, ಇವರು ಸ್ಪ್ಯಾನಿಷವರು, ಇಟಾಲಿಯನ್ಸು ಎಲ್ಲರೂ ಬಂದು ಈ ಬ್ಯೂನಸ್ ಏರೀಸು ಈ ಅರ್ಜೆಂಟೀನಾಗೆ ಬಂದು ಸೇರ್ಕೋತಾರೆ. ಅರ್ಜೆಂಟೀನಾದ ಫುಡ್ ಮಾರ್ಕೆಟ್ಗೆ ಸ್ವಾಗತ ಸುಸ್ವಾಗತ. ನಾವು ಈ ಥರ ಲೋಕಲ್ ಮಾರ್ಕೆಟ್ಗಳಿಗೆ ಬಂದ್ರೇ ಗೊತ್ತಾಗೋದು ಇಲ್ಲಿ ಈ ಥರ ಊಟ ಇರುತ್ತೆ ಇವ್ರದ್ದು ಲೋಕಲ್ ಫುಡ್ಗಳು ಅಂತ. ಕರೆಕ್ಟಾಗಿ ಊಟದ ಟೈಮಿಗೆ ಬಂದಿದ್ದೀವಿ. ಅದೇ ಹೇಳೋಣ ಅಂದ್ಕೊಂಡೆ ಇವಾಗ. ಹಣ್ಣುಗಳು ನೋಡೋಷ್ಟ ನೀನು ಅಮೆಝಾನ್ ಹಣ್ಣುಗಳು ಸಿಗಲ್ಲ ಅಂದ್ಕೊಂಡೆ. ಎಲ್ಲ ಕಡೆಯಿಂದ ಬರ್ತವೆ ನೋಡಿ ಹಣ್ಣುಗಳು. ಯಾವ ರೀತಿ ಹಣ್ಣು ಬೇಕು ನಿಮಗೆ? ಹಲೋ, ಮಶ್ರೂಮು, ಇಲ್ಲಿ ತರಕಾರಿಗಳು ಎಲ್ಲ ಕಡೆಯಿಂದ ಹಣ್ಣುಗಳು ಬಂದೇ ಬರ್ತವೆ ಅಕ್ಕಪಕ್ಕ ದೇಶಗಳಿಂದ. ಇವರು ಅರ್ಜೆಂಟೀನಿಯವರು ಸಖತ್ ಕಷ್ಟಪಡ್ತಾರಂತೆ. ಆಮೇಲೆ ಇವರು ಬೆಳಗ್ಗೆ ಹೊತ್ತು ಮತ್ತು ಮಧ್ಯಾಹ್ನದ ಹೊತ್ತು ತಿಂತಾರೆ ಊಟ. ಹೆವಿ ಫುಡ್ ಮಾಡ್ತಾರಂತೆ. ಹಲೋ, ನೋಡಿ ನಾವು ಮಸಾಲ ಅಂತೀವಲ್ಲ ಅಮ್ಮ ಇಂಡಿಯಾದಲ್ಲಿ. ನೋಡಿ ಇಡೀ ದೊಡ್ಡ ಫುಲ್ಲು ಮಸಾಲ ಅಂಗಡಿನೇ ಇದು. ಎಷ್ಟು ಥರ ಮಸಾಲ ಇಟ್ಟಿದ್ದಾರೆ ಅಂತ. ನಾವು ಅರ್ಜೆಂಟೀನಿಯನ್ ಸಾಸ್ ಅಂತೀವಿ ಗೊತ್ತಾ? ಮೆಕ್ಸಿಕನ್ ಸಾಸು, ಅರ್ಜೆಂಟೀನಿಯನ್ ಸಾಸು ಹೆವಿ ಫೇಮಸ್ಸು, ಖಾರ ಹೆವಿ. ಎಲ್ಲರೂ ಮೋಸ್ಟ್ಲಿ ಅರ್ಧಕ್ಕರ್ಧ ಜನ ಕೆಲಸ ಮಾಡೋರು ಇಲ್ಲಿ ಅಕ್ಕಪಕ್ಕ ಊಟ ಮಾಡ್ಕೊಂಡು ತಿರ್ಗಾ ಕೆಲ್ಸಕ್ಕೆ ಹೋಗ್ತಾರೆ ವಾಪಸ್ಸು. ಅರ್ಧ ಜನ ಟೂರಿಸ್ಟ್ಗಳಿದ್ದಾರೆ, ಲೋಕಲಿಯನ್ಸ್ ಇದ್ದಾರೆ. ಇಲ್ಲಿ ಅರ್ಜೆಂಟೀನಾದಲ್ಲಿ ಸಖತ್ ಫೇಮಸ್ ಏನು ಹೇಳಿ? ಬೀಫ್ ಸ್ಟೇಕು. ಆ ಬೀಫ್ ಸ್ಟೇಕ್ ಮಾತ್ರ ಹೆಂಗಿರುತ್ತೆ ಅಂದರೆ ನಾವು ತಿನ್ನಂಗಿಲ್ಲ, ನಾವು ತಿನ್ನಲ್ಲ ಅದನ್ನು. ಅದೇ ಸುಮ್ಮನೆ ಹೇಳ್ತಾ ಇದ್ದೀನಿ. ನಮ್ಮ ಹೋಟ್ಲವರು ರಿಸೆಪ್ಷನ್ ಬಂದ್ಬಿಟ್ಟು ಬರ್ಕೊಟ್ರು ಇದನ್ನು ತಿನ್ನಬೇಕು ಅಂತ. ಅಣ್ಣ ಹೇಳ್ತಾ ಇದ್ದೀವಿ ತಿನ್ನೋಣ ನಾವು ಅಂತ. ಅಸಾಡ ಅಂತಾರೆ, ತಿನ್ನಿ ಅಂತಾದ್ರು. ನೋ ಅಂದ್ವಿ. ಅದು ಜನಗಳು ಹೆಂಗೆ ತಿಂತವ್ರೆ ಗೊತ್ತಾ? ಎಲ್ಲರ ತಟ್ಟೆನೂ ಸ್ಟೇಕ್ ನೋಡ್ತಾ ಇದ್ದೀನಿ ನಾನು. ಅಲ್ಲಿ ಆ ಥರ ಸ್ಟೇಕು, ಆ ಥರ ಸ್ಟೇಕು ನೋಡಿ ಇಲ್ಲೇ ಕಾಣಿಸ್ತಾ ಇದೆಯಾ? ಆ ಥರ ಸ್ಟೇಕು ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ ಕೇಳನೆ. ಅವ್ರು ಹೇಳ್ತಾರೆ ಅವ್ರು ಮಾಡ್ತಾ ಇರೋದು ಬಂದು ಬೆನ್ನಿನ ಭಾಗ ಅಂತೆ. ಓಕೆ, ಬೆನ್ನಿನ ಭಾಗ ವಿತ್ ಬೋನ್ಸ್ ಬರುತ್ತಂತೆ. ಓಕೆ. ಇಡೀ ಮರ್ಸಿಡೋಲೆ ದ ಬೆಸ್ಟ್ ರೆಸ್ಟೋರೆಂಟ್ ಅಂತ ಇದಂತೆ. ಯಾಕಂದರೆ ಇದು 50 ವರ್ಷದ ಹಳೇದಂತೆ ರೆಸ್ಟೋರೆಂಟು. ಆಮೇಲೆ ಇವರು ಚೆನ್ನಾಗಿರೋ ಎಷ್ಟೊಂದು ಜನ ಗೊತ್ತಾ ಫ್ರೆಶ್ ಆಗಿ ಇಟ್ಟಿದ್ದಾರೆ. ಚಿಕನ್ನು, ಪೋರ್ಕು, ಬೀಫು ಎಲ್ಲ ಸಿಗುತ್ತೆ. ನಾವು ಟ್ರೈ ಮಾಡಿ ಸಾಸೇಜಸ್ ಟ್ರೈ ಮಾಡೋಣ ಅಂದ್ಕೊಂಡು ಬಂದ್ವಿ. ನಾನು ಪೋರ್ಕ್ ತಿಂತೀನಿ ಚಿನ್ನು. ಓಕೆ ಲೆಟ್ಸ್ ಈಟ್ ಸಮಥಿಂಗ್. ಬಿಡ್ತೇವೆ ಅಂತ ಎಕ್ಸ್ಪೀರಿಯನ್ಸ್ ಮಾತ್ರ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಮಾತ್ರ. ಬಟ್ ಇಲ್ಲಿಂದ ದೇಶಕ್ಕೆ ಬಂದಮೇಲೆ ಇಲ್ಲಿಂದ ಟೇಸ್ಟು ಬೀಫ್ ಅಂತ ತಿನ್ನೋಣ, ನಾವು ಪೋರ್ಕ್ ತಿನ್ನೋಣ ಅಂತ ಕೂತ್ಕೊಂಡೆ ಕಿರಣ. ಎಲ್ಲರೂ ಹೆಂಗೆ ತಿಂತವ್ರೆ ಗೊತ್ತಾ? ಭಾಳ ಇಷ್ಟ ಬಿದ್ದವ್ರೆ ಚಿನ್ನು. ನಾನೇನಪ್ಪ ತಿಂತಾ ಇದ್ದೀನಿ ಅಂದರೆ ನನಗೆ ಇಲ್ಲಿ ಏನೂ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಕೇಕ್ ತೊಗೊಂಬಂದೆ, ಹೊಡೋಗಿ ಕೇಕು ಮತ್ತು ಜ್ಯೂಸ್ ತೊಗೊಂಬಂದಿದ್ದೀನಿ. ಹೇಳ ರೆಡಿನ ತಿನ್ನೋಕ್ಕೆ ಟೇಸ್ಟ್ ಮಾಡೋಕ್ಕೆ? ಎಸ್, ವೆಲ್ಡನ್ ಸ್ಟೇಕ್ ಮಾಡಿ ತಗೊಳ್ಳಿ ನೋಡ್ತೀನಿ ಈಗ. ಸ್ಟೇಕ್ ಅಲ್ಲ ಅನ್ಸುತ್ತದು, ಫುಲ್ಲು ಒಂದು ಕಾಲು ಫುಲ್ಲು ಒಂದು ಕಾಲು. ಎಷ್ಟು ಕಷ್ಟಪಡ್ತವ್ರೆ ಗೊತ್ತಾ ಅಲ್ವಾ? ಯಪ್ಪ, ಮಿನಿಮಮ್ ಅಂದರೆ ಒಂದು 20 kg ಇರಲ್ಲ ಅದು. 25-30 kg ಇರುತ್ತೆ. ತೆಗೆದು ನೋಡಿ ಇವಾಗ. ನಾನು ಈ ಥರ ನೋಡಿರಲ್ಲ ಗುರು. ಅಲ್ಲಿ ಇಟ್ಟರು ನೋಡು. ಕೇಳೋದು ಯಾವ್ದು ಗೊತ್ತಾ? ಅವಾಗಿಂದ ಅಲ್ಲಿದ್ದಲ್ಲ ಅದು, ಅದೇನೇನಾ? ಪರವಾಗಿಲ್ಲ ಚಿನ್ನು. 4,500 ರೂಪಾಯಾ ಒಬ್ಬರಿಗೆ ಗುರು, ಒಬ್ರಿಗೆ. ಬಟ್ ಏನು ಗೊತ್ತಾ ನಾನು ಅರ್ಜೆಂಟೀನಲ್ಲಿ ಅಬ್ಸರ್ವ್ ಮಾಡಿದ್ದು ಫುಡ್ ಕಲ್ಚರ್ ಹೆಂಗೆ ಅಂದರೆ ಆರಾಮಾಗಿ ಕೂತ್ಕೋತಾರೆ, ಅಕ್ಕಪಕ್ಕ ನೋಡ್ತಾರೆ. ನಮಗೆ 3/4 ಗಂಟೆ ಕಾಯಿಸಿದ್ರು. ಇಲ್ಲೇನೇನೆ ಇಲ್ಲಿ ಫೈನ್ ಡೈನಿಂಗ್ ಹೋಗ್ಬಿಟ್ರೆ ಒಂದು ಅರ್ಧ ಗಂಟೆ ಅರ್ಧ ದಿನ ಕೊಡಬೇಕಾಗುತ್ತೆ ಅಷ್ಟೇ ಊಟಕ್ಕೆ ಇಲ್ಲಿ. ಎಸ್, ಕಿರಣಂಗೆ ಊಟ ಇಲ್ಲ ಮತ್ತೆ ಚಿಲ್ಲಿಗೆ ಹೋಗತ್ತಾರೆ. ಅಡಿಯೋಸ್ ಆಶಾ 4,000 ರೂಪಾಯಿದು ಕೊಡ್ಸಿದ್ಲು ಊಟ. ಅದಕ್ಕೆ ನೆಕ್ಸ್ಟು ನೀನು ಇನ್ನೊಂದು ದೇಶಕ್ಕೆ ಹೋಗೋರ್ಗೆ ಊಟ ಕೊಡ್ಸಲ್ಲ ಅಂತವಳೆ. ಹೇಳ್ತೀನು 4,000 ರೂಪಾಯಿ ಬೆಲೆ ಇಲ್ವಾ ನನಗೆ? ಅಲ್ಲ ಸುಮ್ಮನೆ ಕಾಮಿಡಿ ಹೇಳಿದ. 4,000 ರೂಪಾಯಿ ಬೆಲೆ ಇಲ್ವಾ? ನೋಡಿ ಹಿಂಗೆ ಕತೆ. ಯಾವ್ದೋ ಒಂದೊಂದ್ಸರಿ ಊಟ ಮಾಡೋದು ನಾನು. ಇನ್ನೆಲ್ಲ ಲೋಕಲ್ ಹೇಳೋದು ಯಾವುದೋ ಒಂದು ಸತಿ ಊಟ ಮಾಡೋದಂತೆ ಗುರು. ಶುಕ್ರವಾರ ಅಲ್ವಾ? ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟವ್ರೆ ಅಲ್ಲಿ ಪರ್ಫಾರ್ಮರ್ಸ್. ಪ್ಲಾಜಾ ಡೊರೆಗೋ ಅಂತ ಹೆಸರಂತೆ ಕಿರಣ್ ಇದಕ್ಕೆ. ಇಲ್ಲಿ ಸ್ಟ್ರೀಟ್ ಪರ್ಫಾರ್ಮೆನ್ಸು, ಟ್ಯಾಂಗೋ ಡ್ಯಾನ್ಸ್ ಮಾಡೋರು ತುಂಬ ಜಾಸ್ತಿ ಅಂತೆ. ಇವೆಲ್ಲ ಯಾರು ತಗೋತಾರಲ್ಲ? ಚಿಕ್ಕ ಪುಟಾಣಿ ಹಾಕೊಂಡಿರ್ತಾರಲ್ಲ, ಇವರೆಲ್ಲ ಯಾರು ತಗೋತಾರೆ? ತಗೋತಾರೆ ಕಿರಣ, ಅದು ಹುಡ್ಕೊಂಡು ಬರೋರು.
ಇದು ನೋಡಿ ಇದೆ ಕಣ ಮಾಟೆ ಸಮಥಿಂಗು ಹರ್ಬಲ್ ಟೀ ಹಾಕೊಂಡು ನಾವು ಹೆಂಗೆ ಜಪಾನಲ್ಲಿ ಮಾಚಾ ಫೇಮಸ್ ಅಲ್ವಾ, ನಾವು ಕಾಫಿ ಟೀ ಎಲ್ಲ ಹೆಂಗೆ ಕುಡಿತೀವಿ, ಇವರು ಇದ್ರೊಳಗೆ ಸೊಪ್ಪು ಹಾಕೋತಾರೆ, ಅದನ್ನ ನೀರು ಕುಡಿತಾರೆ. ಆಮೇಲೆ ಇದ್ರೊಳಗೆ ಇವಾಗ ಅದನ್ನ ಆಫರ್ ಮಾಡಿದ್ರೆ ಇದೇ ಪೈಪಲ್ಲಿ ನೀನು ಕುಡಿಬೇಕಂತೆ, ಅದು ರೂಡ್ ಅಂತೆ. ಆಫರ್ ಮಾಡಿ ಆ ಪೈಪಲ್ಲಿ ಕುಡಿದಿಲ್ದಿರೋದು ಒಳಗಡೆ ಮರದ್ದು. ನಮ್ಮ ಕಡೆ ಅಜ್ಜಿದಿರು ಕುಟಾಣಿ ಇಟ್ಕೊಂಡಿರ್ತಾರೆ ಹೊಗೆ ಸೊಪ್ಪು ಇದು ಮಾಡೋಕ್ಕೆ, ಆ ಥರ ಆಯ್ತಿದ್ದು ಹೆಚ್ಚು ಕಮ್ಮಿ ಹಂಗೆ ನಡೀರಿ. ಅಂದ್ರೆ ನಿಮ್ಗೆ ಗೊತ್ತಾ, ನಾವು ಸೌತ್ ಅಮೇರಿಕಾ ಅಂದ್ರೆ ಅನ್ಕೋತೀವಿ, ಸೌತ್ ಅಮೇರಿಕಾ ಅಂದ್ರೆ ಫುಲ್ಲು ಒಳ್ಳೆ ಹಳೆ ಕಾಲದವರು ಬುಡಕಟ್ಟು ಜನಾಂಗ ಹಂಗೆ ಅಂತ ಬರ್ತಾರವ ತಲೆ ನಮಗೆ. ಬಟ್ ಆ ಥರ ಅಲ್ಲ. ಈ ಅರ್ಜೆಂಟೀನಾ ಆಗಿರ್ಬೋದು ಅಥವಾ ಚಿಲಿ ಆಗಿರ್ಬೋದು ತುಂಬಾನೇ ಮುಂದುವರೆದಿದ್ದಾರೆ ಜನ. ಆ್ಯಕ್ಚುಲಿ ಫುಲ್ IT ಆಗಿರ್ಬೋದು. ಸೊ ನೀವೇ ನೋಡ್ತಾರೆ ಇಂಥ ಬಿಲ್ಡಿಂಗ್ಗಳು, ಬ್ಯಾಂಕಿಂಗ್ ಸಿಸ್ಟಮ್ ಚೆನ್ನಾಗಿ ಅವರು ಇದು ಮಾಡ್ತಾರೆ. ಏನಿದು ಏನು ಗೊತ್ತಾ, ಈ ಅಕ್ಕಪಕ್ಕ ರೋಡೆಲ್ಲ ಫುಲ್ಲು ಆ್ಯಂಟಿಕ್ಸ್ಗೆ ತುಂಬ ಫೇಮಸ್ ಅಂತೆ. ಇದೆಲ್ಲ ಹೊಸದು ಅಂದ್ಕೊಂಡಿದ್ದೇನೆ, ಇದೆಲ್ಲ ಆ್ಯಂಟಿಕ್ ಪೀಸ್ಗಳು. ಆ್ಯಂಟಿಕ್ ಪೀಸ್ಗೆ ಯಾವತ್ತೂ ಬೆಲೆ ಜಾಸ್ತಿ. ಆಮೇಲೆ ಇದಷ್ಟೇ ಅಂಗಡಿ ಮಾರೋದಷ್ಟೇ ಅಲ್ಲ, ಮನೆಗಳನ್ನ ನೋಡು, ಇಲ್ಲ ಹಳೇದು. ಕರೀನಾ ಚೌವಿನ್ ಯಾವುದೋ ಓಲ್ಡ್ ಸ್ಟ್ರೀಟ್ ಇದು, ಓಲ್ಡ್ ಟೌನ್ ಆಫ್ ಬ್ಯೂನಸ್ ಐರಿಸ್. ಆವಾಗ ಸ್ಪ್ಯಾನಿಷ್ ಅವ್ರು ಇದ್ದಿದ್ದು, ಅಕ್ಕ ಕ್ಲೀನಾಗಿ ಒರೆಸ್ತವ್ರೆ. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ನೋಡಿ ಕಿರಣ, ಅವಳ ಪಾಶ್ ಏರಿಯಾ ಥರ ಇದು. ನಾವು ಅವಾಗಿಂದ ಇಮಿಗ್ರೆಂಟ್ಸು ಇಟಾಲಿಯನ್ಸ್ ಬಂದರು, ಫ್ರೆಂಚ್ ಅವ್ರು ಬಂದರು ಅಂತ ಹೇಳ್ತಾ ಇದ್ದೀವಲ್ಲ, ಬಟ್ ಅವ್ರು ಬಂದು ಇಳಿದ ಜಾಗ ಯಾವುದು ಗೊತ್ತಾ, ಒಂದು ಪೋರ್ಟ್ ಏರಿಯಾ ಇದೆ. ಆ ಪೋರ್ಟ್ ಏರಿಯಾಗೆ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂದರೆ ಟೂರಿಸ್ಟ್ ಜಾಗ ಥರ ಆಗಿದೆ ಇವಾಗ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಆಮೇಲೆ ಇಲ್ಲಿ ನಾವು ಅರ್ಜೆಂಟೀನಲ್ಲಿ ಎಸ್ಪೆಷಲಿ ಬ್ಯೂನಸ್ ಐರಿಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ತಿರುಗಾಡೋಣ ಅಂದ್ಕೊಂಡ್ವಿ. ಅದು ಇವ್ರದ್ದು ಲೋಕಲ್ ಕಾರ್ಡ್ ತೊಗೊಬೇಕಂತೆ, ಅದಕ್ಕೇನೋ ಡೆಪಾಸಿಟ್ ಎಲ್ಲ ಇಡಬೇಕಂತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಊಬರ್ ಬುಕ್ ಮಾಡ್ಕೊಂಡಿದ್ದೀವಿ. ಊಬರಲ್ಲಿ ಎಷ್ಟು ಗೊತ್ತಾ ಕಿರಣ, 100 ರೂಪಾಯಿ, 200 ರೂಪಾಯಿ, 120 ರೂಪಾಯಿ ಹಂಗೆ. ಇದು ಜಾಸ್ತಿ ಡಿಸ್ಟೆನ್ಸು ಇಲ್ಲ ಅಲ್ವಾ, 2 ಕಿಲೋಮೀಟರ್ ಅಷ್ಟೇ ಇರೋದು. ಚೆನ್ನಾಗಿದೆ ಗುರು ಒಂಥರ ಅರ್ಜೆಂಟೀನಾ ತಿರುಗಾಡೋಕ್ಕೆ. ಬೋನಸ್ ಐರಿಸ್ ಅರ್ಜೆಂಟೀನಾ ಅಲ್ಲ, ಫುಲ್ ಅರ್ಜೆಂಟೀನಾ ತಿರುಗಾಡ್ತಾ ಇಲ್ಲ. ನಾಯಿಗಳು ಕಿರಣ, ಎಂತೆಂಥ ನಾಯಿಗಳಿದಾವಲ್ಲ. ಹಾಕಿ ನಮ್ಮ ಇಂಡಿಯಾಲಿ ಹೆಂಗೆ ಆಡ್ತಾರಲ್ಲ, ಅರ್ಜೆಂಟೀನಲ್ಲೂ ಸಕ್ಕದಾಗಿ ಆಡ್ತಾರೆ ಹಾಕಿ. ನೋಡಿ ಇದು ಹಾಕಿ ಗ್ರೌಂಡು, ಅದರ ಪಕ್ಕ ಇರೋದೇ ಫುಟ್ಬಾಲ್ ಗ್ರೌಂಡು. ಹಾಕಿ ನಮ್ಮ ನ್ಯಾಷನಲ್ ಗೇಮ್ ಕಿರಣ್. Gracias. Cambio, tiene cambio, 5. Oh, 5. Cambio. No dollar. No dollar. No pesos. Thank you. ಕನ್ವರ್ಷನ್ ಮಾಡ್ತೀಯಾ ಅಂತ ಕೇಳಿದೆ. ನಮ್ಮ ಹತ್ರ ಇದೆ ಗುರು, ಅಲ್ಲೇ ಬೇಡ ಅಂದೆ. ಡೂಪ್ಲಿಕೇಟ್ $5 ಕೋಟಾ ನೋಟ್ ಕೊಟ್ಬಿಡ್ತಾರೆ ಎತ್ಕೊಂಡು. ಪಾಪ ಯಾರೋ ಕೊಟ್ಬಿಟ್ಟಿದ್ದಾರೆ ಕಿರಣ ಅವ್ರಿಗೆ. ಹೌದಾ? ಯಾರು ಪಾಪ ಕೊಟ್ಟಿರೋರು ಇಟ್ಕೊಂಡು ಏನು ಮಾಡ್ತಾರೆ ಆ್ಯಕ್ಚುಲಿ. ಕೋಟಾ ನೋಟ್ ಕೊಟ್ಬಿಡ್ಲಿ ಗುರು. $5 ಚಿನ್ನ, ಇದೇ $. $5 ಕೋಟಾ ನೋಟ್ ಕೊಟ್ಟರೆ. ನೀವೀಗ ಇದು ಕಲರ್ ಮನೆಗಳು ನೋಡ್ತಾ ಇದ್ದೀರಲ್ಲ, ಒಂದು ಕಾಲದಲ್ಲಿ ಇದು ಮನೆಗಳಲ್ಲ, ಇದು ಫುಲ್ಲು ನೋಡಿ ಶೀಟಲ್ಲಿ ಕಟ್ಟಿರೋದು. ಏನು ಗೊತ್ತಾ, ಶಿಪ್ಪಿಂಗ್ ಕಂಟೈನರ್ಸಲ್ಲಿ ಕಟ್ಟಿರೋದು ಇವೆಲ್ಲ ಮನೆಗಳು. ಏನಕ್ಕಪ್ಪ ಶಿಪ್ಪಿಂಗ್ ಕಂಟೈನರ್ಸು ಮನೇಲಿ ಕಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದೀರಾ? ಇಟಾಲಿಯನ್ಸ್ ಅವರು ಇಲ್ಲಿ ಬರ್ತಾರೆ. ಇಟಾಲಿಯನ್ಸ್ ಅವ್ರು ಇಲ್ಲಿ ಬಂದಾಗ ಕೋಸ್ಟಿಂದ ಬರ್ತಾರೆ, ಅಂದರೆ ಪೋರ್ಟ್ ಜಾಗಕ್ಕೆ. ಅವ್ರು ಶಿಪ್ಪಲ್ಲಿ ಬರ್ತಾರಲ್ಲ, ಇಲ್ಲೆಲ್ಲ ಬಿಲ್ಡಿಂಗ್ಗಳು ಇರೋಲ್ಲ. ಬಿಲ್ಡಿಂಗ್ಗಳು ಇದ್ದಿದ್ದಾಗ ಏನು ಮಾಡ್ತಾರೆ, ಈ ಥರ ಕಂಟೈನರ್ಗಳಲ್ಲಿ ಮನೆ ಕಟ್ಕೋತಾರೆ. ಆದರೆ ಕಂಟೈನರ್ಗಳು ಮನೆ ಕಟ್ಕೊಳ್ಳೋದು ಓಕೆ, ಏನಕ್ಕೆ ಪೇಂಟ್ ಮಾಡ್ತಾರೆ. ಆಮೇಲೆ ಪಾಪ್ಯುಲರ್ ಆಗುತ್ತೆ ಗೊತ್ತಾ, ಇವಾಗ ಏನಾಗುತ್ತೆ ಅಂದರೆ ಎಲ್ಲ ಕೆಲಸ ಮಾಡೋ ನೈಬರ್ಹುಡ್ ಅಂತ ಆಗುತ್ತೆ. ಈ ಬೋನಸ್ ಐರಿಸಲ್ಲಿ ಏನಾದ್ರು ನಾವು ಫ್ರೆಂಚ್ ಆರ್ಕಿಟೆಕ್ಚರ್ ಸ್ಟಾರ್ಟಿಂಗ್ ನೋಡ್ಕೊಂಬಂದಾಗ ಏನಾಗುತ್ತೆ, ಅವರೆಲ್ಲ ದೊಡ್ಡ ಶ್ರೀಮಂತರುಗಳು ಇಲ್ಲಿ ಕೆಲಸ ಮಾಡೋ ನೈಬರ್ಹುಡ್ ಅಂತ ಮೀನ್ಸ್ ಏರಿಯಾ ಅಂತ ಬರ್ತಲ್ಲ, ಅವಾಗ ಇವ್ರದ್ದೊಂದು ಪಾಪ್ಯುಲಾರಿಟಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಕಲರಾಗಿ ಮಾಡ್ಕೋತಾರೆ. ಆಮೇಲೆ ಟ್ಯಾಂಗೋ ಡ್ಯಾನ್ಸ್ನ ಹುಟ್ಟಿಸ್ತಾರೆ ಇಲ್ಲಿಂದಾನೆ. ಸೊ ಇಟಾಲಿಯನ್ಸಿಂದ ಬಂದಿರೋದು ಟ್ಯಾಂಗೋ ಡ್ಯಾನ್ಸು? ಇಲ್ಲ, ಎಲ್ಲ ಮಿಕ್ಸ್ಚರ್ ಆಗಿ ಬಂದಿರೋದು. ಓಕೆ. ಹುಡುಗಿ ಇಂಟಿಮೇಟಾಗಿ ಆಡೋದು. ನಾಯಿನೂ ಆಡ್ತದಾ? ಅಲ್ಲ. ಆ್ಯಕ್ಚುಲಿ ಇನ್ನೊಂದೇನು ಕಲಿಬೇಕು ಅಂದರೆ, ಈ ಥರ ಕಲ್ಚರಲ್ ಜಾಗಗಳಲ್ಲಿ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಅವ್ರ ಹಿಸ್ಟ್ರಿ ಬಗ್ಗೆ, ಕಲ್ಚರ್ ಬಗ್ಗೆ ಹೇಳ್ಕೊಡ್ತಾರೆ. ಇವಾಗ ನಮ್ಮ ಸ್ಕೂಲ್ಗಳಲ್ಲೂ ಹಂಪೆಗೆ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಬೇಲೂರು ಹಳೇಬೀಡಿಗೆಲ್ಲ ಆ ಥರ. ಯಾಕೆ ಎಲ್ಲರಿಗೂ ಡಾಕ್ಟ್ರುಗಳ ಥರ ಡ್ರೆಸ್ ಹಾಕ್ಬಿಟ್ಟವ್ರೆ? ಅವ್ರು ಕಂಡುಹಿಡಿಬೇಕಲ್ಲ ಅವ್ರ ಸ್ಕೂಲ್ ಅವರು ಅಂತ. ನೋಡ್ಕೋಣ, ಇವರು ಸ್ಪ್ಯಾನಿಷ್ ಥರ ಕಾಣಿಸ್ತಾನೆ ಇಲ್ಲ ಅಲ್ಲ, ಮುಖ ಚಹರೆ. ಅರ್ಜೆಂಟೀನಿಯನ್ಸ್ ಸ್ಪ್ಯಾನಿಷ್ ಅವ್ರು ಬಂದೋಗಿ ಅಲ್ಲಿ 200 ವರ್ಷ ಆಗ್ಬಿಟ್ಟಿದೆ, ಮಿಕ್ಸ್ ಆಗಿ. ಸೊ 200 ವರ್ಷ ಏನೇನು ಬಂದಿರ್ಬೋದು. ಶಿಪ್ಪಿಂಗ್ ಕಂಟೈನರ್ಸ್ ಕಾಣಿಸ್ತಾ ಇದೆಯಾ ನಿಮ್ಗೆ ಇವಾಗ ಇಲ್ಲಿ? ಸೊ ಇವಾಗ ಯಾರೂ ಇಲ್ಲ ಇಲ್ಲಿ. ಮೇ ಬಿ ಬಾರ್ಸು ಪಬ್ಸು ಆ ಥರ ಏರಿಯಾ ಆಗಿದೆ ಇಲ್ಲಿ, ಉಳ್ಕೊಳೋದು ಕಮ್ಮಿ. ಶಿಪ್ಪಿಂಗ್ ಕಂಟೈನರಲ್ಲೇ ಮನೆ ಕಟ್ಕೊಂಡವ್ರೆ
Hello. Hola. Oh, you're Shah Rukh Khan. Indian influencer. You know Shah Rukh Khan? You watch Bollywood movies? All No, all movies. Shah Rukh Khan, Kajol. Okay, nice. Good to know. Nice to know that you watch Indian movies. You love Indian food? Yeah. Indian food? Yeah, it's good. Yeah. Thank you. I have an Hindu restaurant in Santelmo. Okay, Hindu restaurant. Hindu restaurant. So does Indians come to Argentina? Live here in Buenos Aires. Too much people from India live here in Abasto. Abasto. Abasto Center. Abasto Center. We have a community from India, from other countries. Okay. Malaysia, the other Bangladesh. Bangladesh. Yeah. Okay. Too much people from here. Okay. Good to know actually. Nice to meet you. First time in Colombia? Yeah. First time in Argentina. Buenos Aires. Yes. Yes, later. I have free tango show. Yeah. Free At tango what time? Show, free tango lesson now. All day, 11 o'clock in the morning to 6 o'clock in the afternoon. All day we dance and we music and live. Okay, nice. I here. have vegetarian food. Maybe Okay. you strategizing you. Yeah. I have Maybe for glass of wine we can come. Wine, yeah. Malbec. ಆ್ಯಕ್ಚುಲಿ ನಾನು ಇಂಡಿಯನ್ಸ್ ಜಾಸ್ತಿ ಇಲ್ಲ ಅಂದ್ಕೊಂಡೆ. ಇಂಡಿಯನ್ಸು, ಬಾಂಗ್ಲಾದೇಶಿಯನ್ಸು, ಮಲೇಷಿಯನ್ಸ್ ಎಲ್ಲ ಒಂದು ಕಮ್ಯುನಿಟಿಲಿ ಇದ್ದಾರಂತೆ ಇಲ್ಲಿ. ಅದಕ್ಕೆ ತುಂಬ ಇಂಡಿಯನ್ ರೆಸ್ಟೋರೆಂಟ್ ನೋಡಿದಾಗ ಇಷ್ಟೊಂದಿತ್ತು ಇಂಡಿಯನ್ ರೆಸ್ಟೋರೆಂಟ್ಸ್ಗಳು. ಸೊ ನಾವು ಅನ್ಕೋತೀವಿ ಇರಲ್ಲ ಅಂತ. ಇದೆ ನಮ್ಮ ಇಂಡಿಯನ್ಸ್ ಎಲ್ಲ ಕಡೆ ಇದ್ದಾರೆ. ಆಮೇಲೆ ನೀವು ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರು, ಯಾಕಂದರೆ ಅವ್ರ ಬಿಸ್ನೆಸ್ಗೋಸ್ಕರ ಮಾತಾಡಿದ್ರು ಅಷ್ಟೇ. ಚೆನ್ನಾಗಿ ಮಾತಾಡಿದ್ರು ಅಷ್ಟೇ. ಇದೇನೋ Dance ಆಡ್ತಾ. ಟ್ಯಾಂಗೋ ಡ್ಯಾನ್ಸು ಅವ್ರ ಥರ ಡ್ರೆಸ್ ಹಾಕ್ಕೊಂಡು ಫೋಟೋ ಇಡ್ಸ್ಕೊಳ್ಳೋದು. ಅದು ಡ್ಯಾನ್ಸ್ ಆಡ್ತಾವ್ರಾ? ಇಲ್ಲ. ಫೋಟೋ ಇಡ್ಸ್ಕೊಳ್ಳೋದು ಅವ್ರ ಥರ. It's more picture for 20,000 pesos. 20,000 15 pesos. US. 15 US. Look at me. 10,000 ಕೊಡು. Look at me. Agarre Okay. bien ahí. ಹಿಂಗೆ. ¿Ya? ಏನು ಕೇಳ ಹಾಂ, ಸ್ಪಾನಿಷ್ ಹುಡುಗಿ ಜೊತೆ ಇದೆಯಾ ಇವಾಗ? ಮುಚ್ಚು ಗ್ರಾಸಿಯಸ್. No. Yeah, come on. 10,000. 10,000 ಕೊಡಿ. 10,000. This is 2,000. I know. Okay. What's your name? This is Yvonne. Your Ibon. name? Kiran. Kidam. This is your wife? Vice. 1,000 ತಾನೆ, 10,000 ತಾನೆ. 10,000. 10 more. Gracias. No, it's okay. Namaste. No. Thank you. No, it's okay. Thank you. See, we gave it. Thank you very much. ಎರಡು ಫೋಟೋಗೆ ಅದಕ್ಕೆ ಒಂದು ಫೋಟೋಗೆ 10,000 ಅಂದರೆ 1,000 ರೂಪಾಯಿ ಕೊಟ್ವಿ. Nuestro es imposible, un sueño irrealizable que nunca floreció. ¿Qué importa que nos una un mismo sentimiento? Bien siendo nuestras almas la antorcha del amor. ಸಂಜೆ ಆಗ್ತಿದ್ದಂಗೆ ಫುಲ್ಲು ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಬರ್ತಾರೆ ಈ ಥರ. ಇದೊಂಥರ ಡಿಫ್ರೆಂಟ್ಸು, ನಾನು ಈ ಥರ ನೋಡೇ ಇಲ್ಲ. ಸಖತ್ತಾಗಿ ಆಡ್ತಾರೆ. India, yeah. Oh, you speak English, good English. Yeah. Came from really far. Yeah. So, may I know what kind of dance it was? This is called Malambo. Malambo? A traditional dance from here, from Argentina. Okay. The instrument, this one that we have here, it's called Hello. it's called bombo legüero. Bombo levero, okay. Legüero because legua means a kind of distance. ನಾವು ಎಷ್ಟೊಂದು ದೇಶದ ಸ್ಟ್ರೀಟ್ ಪರ್ಫಾರ್ಮರ್ಸ್ ನೋಡಿದ್ದೀವಿ, ಆದರೆ ಇದೊಂಥರ ಡಿಫ್ರೆಂಟ್ ಆಗಿತ್ತು. ಇದೇನು First ಗೊತ್ತಾ, time ಅಂತ ನೋಡಿದೆ ಆಕ್ಚುಲಿ. ಅವ್ರೇನು ಗೊತ್ತಾ, ಅವ್ರು ಹೇಳಿದ್ದು ಅವ್ರು ಹಿಂಗೆ ಅಲ್ಲಾಡ್ಸಿದ್ರು ಗೊತ್ತಾ ಅವ್ರ ಮನುಷ್ಯ. ಅದು ಹಳೆ ಕಾಲದಲ್ಲಿ ಪ್ರಾಣಿಗಳ್ನ ಹಿಂಗೆ ಎಸೆದ್ಬಿಟ್ಟು ಪ್ರಾಣಿಗಳ್ನ ಬೇಟೆಯಾಡೋ ಉಪಯೋಗಿಸಿದ್ರಂತೆ. ಅದು ಬರ್ತಾ 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 ಅದು ಒಂದು ಡ್ಯಾನ್ಸ್ ಥರ ಕನ್ವರ್ಟ್ ಆಗಿಬಿಟ್ಟಿದೆ. ಸೊ ನಾವು ಯಾವುದೇ ಒಂದು ಡ್ಯಾನ್ಸ್ ನೋಡ್ಬೋದು, ಯಾವುದೇ ಒಂದು ಕಲೆ ನೋಡ್ಬೋದು, ಅದ್ರ ಹಿನ್ನೆಲೆ ಇರುತ್ತೆ. ಎಂತಕ್ಕೋ ಒಂದು ಉಪಯೋಗಿಸ್ತಾ ಇರ್ತಾರೆ, ಅದು ನಶಿಸಬಾರ್ದು ಅಂದ್ಬಿಟ್ಟು ಅದನ್ನೇ ಒಂದು ರೆಡಿ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಕಲೆನೇ ಡಿಫ್ರೆಂಟು. ಓ, ಥ್ಯಾಂಕ್ ಯು ಫಾರ್ you come from India. Namaste. Namaste. Take a picture, you women. We already took We already took from here. It's okay. Thank you. Gracias. Serious. You're very beautiful. You're very beautiful. Both. You're handsome too. ಪಾಪ ಹುಡುಗರಿಗೆ ಮಾತ್ರ ಪ್ರೈಸ್ ಮಾಡ್ರೆ, ಹುಡುಗರಿಗೆ ಎಷ್ಟು ಖುಷಿ ಆಗ್ಬಿಟ್ರೆ ಹ್ಯಾಂಡ್ಸಮ್ ಅಂತ ತಕ್ಷಣ ಹುಡುಗ. ಪಾಪ ಹುಡುಗರಿಗೂ ಹೊಗಳದೇ ಇಲ್ಲ ಗುರು ಯಾರು. ಪಾಪ ಕಿರಣ, ಮೆಸ್ಸಿ ಅವರೆಲ್ಲ ಏನು ಮಾಡ್ತಾರಲ್ಲಿ? ನೀನು ಫೋಟೋ ತೆಗ್ಸೋತಿ ಅಲ್ಲಿ? ಅಲ್ಲಿ ಮೆಸ್ಸಿ ಆ್ಯಕ್ಚುಲಿ
ಈ ಸ್ಕ್ವಯರಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ಗೆದ್ದಾಗ ಸೆಲೆಬ್ರೇಟ್ ಮಾಡಿದ್ರಂತೆ ಬಂದಿಯವರು. ಇಲ್ಲಿ ಇಡೀ ಕಂಟ್ರಿ ಸೆಲೆಬ್ರೇಟ್ ಮಾಡ್ತಾರೆ ಕೇಳ. ಇದು ಸ್ಟ್ರೀಟ್ ಅಷ್ಟೇ ಫೇಮಸ್ ಅಲ್ಲ, ಇಲ್ಲೂ ಬಂದು ಸೆಲೆಬ್ರೇಟ್ ಮಾಡಿದ್ರಂತೆ. ಅದಕ್ಕೆ ಅದೇ ಜಾಗದಲ್ಲಿ ಅವ್ರ ಟೀಮ್ ಅವ್ರು ಇಟ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಂತೆ. ಸೊ ಅದಕ್ಕೆ ಸಾಕಷ್ಟು ಫೇಮಸ್ ಜಾಗ. ಸಂಜೆ ಆಗ್ತಿದಂಗೆ ವೈಬ್ ಆಗ್ತಾ ಇದೆ, ಜಾಗಗಳೆಲ್ಲ ಜನ ಬರ್ತಾ ಇದ್ದಾರೆ, ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಿದೆ. ಅದು ಸ್ಟ್ಯಾಚ್ಯೂನಾ? ಹುಡುಗ ನಿಂತಿರೋದು ಸೇಮು ಇದನ್ನ ಹಾಕೊಂಡು ಸ್ಟ್ಯಾಚ್ಯೂ ಅಂದ್ಕೊಂಡೆ ನಾನು. ಪೊಲೀಸ್ ಅವರ ಇಲ್ಲಿರೋದು? ಪೊಲೀಸ್ ಅವರು, ಸೆಕ್ಯೂರಿಟಿ ಗಾರ್ಡ್ಸು. ಸೆಕ್ಯೂರಿಟಿ ಅವರು ಅವ್ರವ್ರ ಬಾರ್ಗೆ ಅವ್ರವ್ರ ಸೆಕ್ಯೂರಿಟಿ ಅವ್ರು ಮಾಡ್ಕೊಂಡವ್ರೆ. ಇಲ್ಲಿದೆ ನೋಡು ಕಿರಣ, ಹೆಂಗಿದೆ ಇಲ್ಲೆಲ್ಲ ಇನ್ನೂ ಮನೆಗಳು, ಕಲರ್ ಮನೆಗಳು. ಇಲ್ಲಿ ಮೇಲ್ಗಡೆ ನೋಡು, ಅದೇ ನೀವು ಹೇಳ್ದಂಗೆ ಅವ್ರವರು ಕಲರ್ ಮನೆ ಮಾಡ್ಕೊಳ್ಳೋದು ಅದು ಹಿಂಗೂ ಕಂಟಿನ್ಯೂ ಆಗಿದೆ. ಏನು ಗೊತ್ತಾ, ಇಲ್ಲಿ ಶೋಗಳು ನಡೀತದೆ, ಟ್ಯಾಂಗೋ ಶೋಗಳು. ಆ ಟ್ಯಾಂಗೋ ಶೋಗಳಿಗೆ ಟಿಕೆಟ್ಗಳು ಸೆಲ್ ಮಾಡ್ತಾ ಅವ್ರು ಇವರು. ಕರೆಕ್ಟ್ ಅಲ್ಲ? ಬೌನ್ಸರ್ಸು. ಹಲೋ La India. Yeah. Namaste. Namaste. Spanish. Español, poquito. I know 2 words in India. Namaste and Shukriya. ಓಕೆ. Oh, that's very nice. You speak Spanish a little? Mucho gracias. I'm showing something. Look this. Every part of the world can help us just a little donation. Oh yeah, for Indian rupees. Yes, you can help us too. Yeah, 200 you rupees. get donation. It's a little donation for the fireman. We only volunteer with a couple of government. I'm thanking you for safety here just in case. Okay. And we asking the people if you can help us for the firefighting station. Yeah, why not? Yeah. Thank you so ಏನಂತ much. ಚಿನ್ನ ಇದು? Donation. ಫೈರ್ ಫೈಟರ್ಸ್ಗೆ ಡೊನೇಷನ್. Look, this is our Instagram. If you Okay. can, you can see all activities and follow. ಓಕೆ, ಥ್ಯಾಂಕ್ ಯು. Thank you. Here you go. Shukriya. Enjoy the Thank day. you. Nice to meet you. Thank you. Bye-bye. ಇಟ್ಸ್ ಓಕೆ, ತೊಂದರೆ ಇಲ್ಲ ಅಲ್ವಾ? ಏನು 1,000 ಎಷ್ಟು 100 ರೂಪಾಯಿ ಅಷ್ಟೇ. 100 ರೂಪಾಯಿ, 1,000 ರೂಪಾಯಿನೇ 100 ರೂಪಾಯಿ, 100 ಹೆಚ್ಚು ಕಮ್ಮಿ 100 ರೂಪಾಯಿ. ಎದುರಿಸಿದ್ರು ನಮ್ಗೆ, ಹೆಂಗೆ ಎದುರಿಸಿದ್ರು ಇಲ್ಲೇನಾ? ಸ್ಟ್ರೀಟ್ ಪರ್ಫಾರ್ಮರ್ಸ್ ತುಂಬ ಜನ ಇರ್ತಾರೆ. ಎಲ್ಲರಿಗೂ 100 ಕೊಟ್ಕೊಂಡು ಹೋಗ್ತಾ ಇದ್ರೆ ಇಟ್ಸ್ ಓಕೆ ಕಿರಣ ಅಲ್ವಾ? ಆ್ಯಕ್ಚುಲಿ ಏನು ಮಾಡ್ತಾವ್ರಿ ಇವರು? ಸುಮ್ಮನೆ ಕೂತ್ಕೊಂಡವ್ರೆ ಅಷ್ಟೇ, ಏನೇನು ಇಲ್ಲ. ಸ್ಟ್ರೀಟ್ ಪರ್ಫಾರ್ಮರ್ಸ್ಗೆ ಒಂದು 100 ರೂಪಾಯಿ ಕೊಟ್ಕೊಂಡು ಅವರಲ್ಲಿ ಏನೂ ತಪ್ಪಿಲ್ಲ. ಪಾಪ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಅವರು. ಅವರಿಂದನೇ ಆ್ಯಕ್ಚುಲಿ ಈ ಥರ ಸ್ಟ್ರೀಟ್ಸ್ ಎಲ್ಲ ವೈಬ್ ಆಗೋದು. ಅವ್ರಿಲ್ಲ ಅಂದರೆ ಏನೂ ವೈಬ್ ಆಗಲ್ಲ. ಕಿರಣ ಇದು ನೋಡ್ರಿ ಯಾವ ಥರ ಅನಿಸಿದೆ ಹೇಳು? ಯಾವ ಥರ ಅನಿಸಿದೆ ಹೇಳಪ್ಪ? ಇದು ನೋಡಿದ್ರೆ ಬಿಲ್ಡಿಂಗು, ಇದು ಕಟ್ಟನ್ ಎಲ್ಲ ನೋಡ್ತಾ ಇದ್ರೆ ಯಾವ ಥರ ಸರ್ಕಸ್ ಥೀಮ್ ಥರ ಅಲ್ವಾ? ಸೇಮ್ ಸರ್ಕಸ್ ಥೀಮ್ ಥರ ಅನ್ಸುತ್ತೆ ಇದು ಆ್ಯಕ್ಚುಲಿ. India. My name is Shah Rukh Khan. Okay, nice to meet you, Shah Rukh Khan. Nice to meet you. Apu Spiega. Namaste. ವೆಲ್ಕಮ್ ಲೇಚರ್ ಆಲ್ರೆಡಿ. ಥ್ಯಾಂಕ್ ಯು. Thank you. ಪರವಾಗಿಲ್ಲ ಚಿನ್ನು, ನಮ್ಮ ಇಂಡಿಯಾ ಶಾರುಖ್ ಖಾನ್ ಎಲ್ಲರಿಗೂ ಗೊತ್ತು. ಡಿಫ್ರೆಂಟ್ ಆಗಿದೆ ಗುರು ಇವೆಲ್ಲ. ಮೇಲ್ಗಡೆ ನೋಡು ಫುಲ್ಲು, ಅಲ್ಲಿ ಒಳಗಡೆ ನೋಡು. ಒಳಗಡೆ ಹೋಗೋಣ ನಂಗೆ. ಇಲ್ಲೂ ಅಷ್ಟೇ ಕಿರಣ. ಮತ್ತೆ ಇನ್ನೊಂದು ಕರೆಕ್ಟು, ಪೋಪು. ಏನು? ಪೋಪ್ ಅವರು ಇಲ್ಲಿ, ಅವರು ಅರ್ಜೆಂಟೀನಾದವರು. ಹೌದಾ? ಓ, ಇಡೀ ಪೋಪು ಕ್ರಿಶ್ಚಿಯಾನಿಟಿ ಹೆಡ್ಡು. ನೀವಿದು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಮ್ಯುನಿಟೋ ಅಂತಾರೆ. ಕಮ್ಯುನಿಟೋ ಏನಂದರೆ 1900ರಲ್ಲಿ, ಎಕ್ಸಾಕ್ಟ್ಲಿ 1900ರಲ್ಲಿ ಈ ಬ್ಯೂನಸ್ ಏರಿಸಲ್ಲಿ ಎಸ್ಪೆಷಲಿ ಈ ಅರ್ಜೆಂಟೀನಿಯನ್ ಪಾಪ್ಯುಲೇಷನ್ ಎಷ್ಟು ಬೆಳೆಯುತ್ತಂದರೆ 10ರಷ್ಟು ಆಗ್ಬಿಡುತ್ತಂತೆ. ಆವಾಗ ಇವ್ರಿಗೆ ಅದನ್ನು ತಡ್ಕೊಳಕ್ಕಾಗ್ಲಿಲ್ವಂತೆ, ಅಷ್ಟೊಂದು ಜನ ಬಂದಿರೋದು. ತಡ್ಕೊಳಕ್ಕಾಗ್ರೆ ಏನಾಗುತ್ತೆ, ಮತ್ತು ರೂಮ್ ನಮಸ್ತೆ ಅವ್ರಿಗೆ ಆ್ಯಕ್ಚುಲಿ ಏನಾಗುತ್ತೆ, ಅವಾಗ ಇವ್ರಿಗೆ ಮನೆಗಳನ್ನ ಕಟ್ಸ್ಕೊಳಕ್ಕೆ ಆಗ್ತಾರಲ್ಲ, ಮತ್ತು ರೆಂಟ್ಗಳು ತುಂಬ ಜಾಸ್ತಿ ಆಗುತ್ತಂತೆ. ಸೊ ಇಮಿಗ್ರೆಂಟ್ಸ್ ಬರ್ತಾರಲ್ಲ ಹೊರಗಡೆಯಿಂದ, ಅವ್ರೇನು ಮಾಡ್ತಾರಂತೆ, ಈ ಥರ ಒಂದು ಇದು ಶೆಡ್ಡರ್ ಥರ ಮಾಡಿಕೊಂಡು ಅಲ್ಲಿ ಅವಾಗ ಸ್ಟಾರ್ಟ್ ಆಗಿದೆ ಕಮ್ಯುನಿಟೋ ಅಂತ. ಆಮೇಲೆ ಹಾಸ್ಟೆಲ್ ಥರ ಇದೆಯಲ್ಲ, ನಾವೀಗ ಒಂದು ರೂಮಲ್ಲಿ 4-5 ಜನ ಮಲ್ಕೊಳೋದು, ಅಲ್ಲಿ ಇವ್ರು ಇದು ಸ್ಟಾರ್ಟ್ ಮಾಡ್ಕೊಂಡ್ರಂತೆ. ಓ, ಟ್ರೈನ್ ಬೇರೆ ಹೋಗುತ್ತಾ ಇಲ್ಲಿ? ಅವಾಗ ಹೋಗ್ತಿತ್ತಂತ, ಇವಾಗ ಹೋಗ್ತಾ ಇಲ್ಲ. ಓಕೆ. ನಮ್ಮ ಇಂಡಿಯನ್ಸ್ ರೈಲ್ವೆ ಸಿಸ್ಟಮ್ ಬಿಲ್ಡ್ ಮಾಡೋಕೆ ಎಲ್ಲಿಗೆ ಹೋಗಿದ್ರು ಹೇಳು? US-ಗೆ, UK ಹೋಗ್ತಾರೆ ನಮ್ಮ ಇಂಡಿಯನ್ಸ್ ಆ್ಯಕ್ಚುಲಿ. UK-ಗೆ, ಆಫ್ರಿಕಾಗಲೂ ಹೋಗವ್ರೆ. ಆಫ್ರಿಕಾದಿಂದನೂ ಜನ ಕರ್ಕೊಂಬಂದವ್ರೆ. ಸೊ ಪೋಪ್ ಅವ್ರು ಇಲ್ಲಿಯವರೇ ಅಂತ ಹೇಳಕ್ಕೆ ನೋಡಿ. ಈ ಕಡೆ ಪೋಪ್ ಒಬ್ಬರು ಫೇಮಸ್ಸು, ಆ ಕಡೆ ಮೆಸ್ಸಿ ಒಬ್ಬರು ಫೇಮಸ್ಸು. ಇಬ್ಬರು ಫುಲ್ ಫೇಮಸ್ ಪರ್ಸನಾಲಿಟಿ ಅರ್ಜೆಂಟೀನಾಗೆ. So do you like get to see the Bollywood films in Argentina, or like how do you come to know about the Indian films? Full Argentina. India film. Very popular. It's very popular. Oh, that's the reason. ಅಮಿತಾಬ್ ಬಚ್ಚನ್. My ex-wife, Kajol. Oh, your ex-wife. Oh, nice. Then why did you divorce Kajol? She was very beautiful girl. Very morning. So that's the reason everyone know about India here, is it? Okay. Me, I like. Okay. India is very, very nice. ಚಿನ್ನು, ಏನು ಗೊತ್ತಾ, ಇದು ತುಂಬ ಇಲ್ಲಿ ಇಂಡಿಯನ್ ಫಿಲಮ್ ನೋಡ್ತಾರೆ ಅನ್ಸುತ್ತೆ. ಅದನ್ನೇ ಅದಕ್ಕೆ ಕೇಳಿದ್ದು, ಹೆಂಗೆ ಗೊತ್ತು ನಿಮಗೆ ಇಂಡಿಯನ್ಸ್ ಬಗ್ಗೆ ಅಂತ. ನಮ್ಮನ್ನೆಲ್ಲ ಕರೆದಿಲ್ಲ ಅವರು. ಸೊ ಅರ್ಜೆಂಟೀನಾ ಅಂದ ತಕ್ಷಣ ನಿಮಗೇನು ಜ್ಞಾಪನ ಬರುತ್ತೆ ಹೇಳಿ? ಒಂದು ಮೆರಡೋನಾ, ಒಂದು ಮೆಸ್ಸಿ. ನನಗೆ ಇವಾಗ ಗೊತ್ತಾಗಿದ್ದು ಪೋಪು ಬಂದ್ಬಿಟ್ಟು ಅರ್ಜೆಂಟೀನಾದವರೇ ಅಂತ.
ಸೊ ನಿಮಗೆ ಯಾರಾದರೂ ಬೇರೆ ಸೆಲೆಬ್ರಿಟಿ ಹಾಕಿಯಲ್ಲಿ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅರ್ಜೆಂಟೀನಾ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ. ಆಡ್ತಾರೆ ಚಿನ್ನು, ಚೆನ್ನಾಗಿದ್ದಾರೆ ಆ್ಯಕ್ಚುಲಿ. ಹುಡುಗನೂ ಚೆನ್ನಾಗಿದ್ದಾಳೆ, ಹುಡುಗಿನೂ ಚೆನ್ನಾಗಿದ್ದಾಳೆ. ಸೊ ಇಲ್ಲೆಲ್ಲ ರೆಸ್ಟೋರೆಂಟ್ಗಳಲ್ಲಿ ಇದು ಕಾಮನ್ನು ಟ್ಯಾಂಗೋ ಡ್ಯಾನ್ಸು. ಆಮೇಲೆ ಇದೇನು ಗೊತ್ತಾ ಸಾಂಗು, ಇಟಾಲಿಯನ್ ಸಾಂಗ್ ಇದು. ಏನು ಸಖತ್ತಾಗಿ ಆಡ್ತಾವ್ರೆ ಅಜ್ಜಿ. ನಾನು ಯಾಕೆ ಅಜ್ಜಿ ಅಳ್ತಾವ್ರೆ ಅಂದ್ಕೊಂಡೆ. ಆ್ಯಕ್ಚುಲಿ ಅಳ್ತಾ ಇರೋದಲ್ಲ, ಅವರು ಒಂದು ಸ್ಯಾಡ್ ಸಾಂಗ್ನ ಯಾರನ್ನೋ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಆಡ್ತಾ ಇರೋದು. ಅವ್ರ ಮುಖದ ಎಕ್ಸ್ಪ್ರೆಷನ್ಸು ನಾವು ನಗ ಥರ ಅನಿಸ್ಬೋದು, ಬಟ್ ಅವ್ರು ತುಂಬ ಎಕ್ಸ್ಪ್ರೆಷನ್ ಆಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ನಾನು ಕಿರಣ್ ಮಾತಾಡ್ಕೋತಾ ಇದ್ವಿ, ಒಂದು ಕಂಟ್ರಿ ಅಂತ ಬಂದಾಗ ಬರೀ ಮೇಲ್ಗಡೆ ಮಾತ್ರ ನಾವು ಜಡ್ಜ್ ಮಾಡಿಬಿಡ್ತೀವಿ, ಓ ಆ ಕಂಟ್ರಿ ಅವ್ರು ತುಂಬ ಹೊರಟಪ್ಪ ಅಂತ. ಖಂಡಿತ ಇಲ್ಲ, ಇವ್ರು ಬಿಸ್ನೆಸ್ಗೆ ಮಾತಾಡಿಸ್ಲಿ ಕೂಡ ತುಂಬ ನಗ್ನಗ್ತಾ ಮಾತಾಡ್ತಾರೆ. ಇಷ್ಟ ಆಯಿತು ನನಗೆ ಅರ್ಜೆಂಟೀನಾ. ನಮಗೆ ಎಲ್ಲೇ ಹೋದರೂ ಯಾವ ದೇಶಕ್ಕೆ ಹೋದರೂ ನಾಯಿಗಳು ಸಿಗ್ತವೆ. ಇದು ಅರ್ಜೆಂಟೀನಾ ನಾಯಿ ಅಂತ. ಅದು ಅರ್ಜೆಂಟೀನಾ ಫ್ಲಾಗ್ ಹಾಕ್ಕೊಂಡು ಪ್ಯಾಂಟೆಲ್ಲ ಹಾಕೊಂಡ್ಬಿಟ್ಟೆ ಚಿನ್ನು. ಕಿರಣ ಅವ್ರು ಬಂದಿರೋ ಡಾಗ್ ವಾಕರ್ಸ್ ಕರ್ಕೊಂಬಂದಿರೋದು. ಹೌದಾ? ನೀ ಯಾಕೋ ಸಿಸ್ಟರ್ ಅಗ್ರೆಸಿವ್ ಆಗಿರಂಗವೇ ಚಿನ್ನು. ಒಂದು ನಾಯಿಗೂ ಇನ್ನೊಂದು ನಾಯಿ ಗುಂಪಿಗೂ ಆಯ್ತಲ್ಲ, ಪ್ಯಾಂಟು ಶರ್ಟೆಲ್ಲ ಹಾಕ್ಬಿಟ್ಟವ್ರ ನಾಯಿಗೆ. ಅಲ್ಲ 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 ಕಿರಣ ಇಲ್ಲ ಅಡಿಲಿ ಅಲ್ಲ ಅಲ್ಲ ಅದು ಟೊಪ್ಪಿ ಬೇರೆ ಹಾಕೋರು ಚಿನ್ನು. ಎಲ್ಲ ನಾಯಿಗೂ ಟೊಪ್ಪಿ ಹಾಕೋರೆ. ಏ ಶಿಷ್ಯ, ಆಕ್ಚುಲಿ ಇದೆಲ್ಲ ಸ್ಟ್ರೀಟ್ ಡಾಗ್ಸ್ ಅನ್ಸ್ತಾರೆ ನನ್ನ ಪ್ರಕಾರ. ಇಲ್ಲ ಮನೆ ನಾಯಿಗಳೆಲ್ಲ ಇವೆಲ್ಲ. ಹೌದಾ? ಸ್ಟ್ರೀಟ್ ಡಾಗ್ಸ್. ಚಲೋ ಈ ನಾಯಿ ನೋಡು, ನೋಡ್ಕೊಂಡಿರೋರು ಅನ್ಸುತ್ತೆ ನನ್ನ ಪ್ರಕಾರ. ಇವರು ಪ್ಯಾಂಟು ಶರ್ಟ್ ಹಾಕೊಂಡೈತಿ ನಾಯಿ. ಸುಮ್ಮನೆ ಯಾಕೋ. ಹಲೋ, ತಗೋ ಕೊಡ್ತೀನಿ. ಅವರು ಒಂದು ಸ್ವಲ್ಪ ನಾಯಿ ಕೊಟ್ಬಿಡೋಣ, ದುಡ್ಡು ತಿನ್ಲಿ. ಆಕ್ಚುಲಿ ನಾನು ಹೇಳಿಲ್ವಾ, ಸ್ಟ್ರೀಟ್ ಡಾಗ್ಗಳನ್ನ ನೋಡ್ಕೊತಾ ಇದ್ದಾರೆ ಅವರು. ನಮಗೆ ನಾಯಿ ಅಂದರೆ ಪ್ರೀತಿ ಜಾಸ್ತಿ, ಅದಕ್ಕೆ ನಾಯಿಗೆ ದುಡ್ಡು ಕೊಡೋಣ ಅಂತ. ಸಾರಿ, ಇಂಡಿಯಾ ಫ್ರಮ್ ಇಂಡಿಯಾ ಎಲ್ಲ ಇಂಡಿಯಾ. ಗ್ರಾಸಿಯಾಸ್. ಬಾಯ್ ಈ ನಾಯಿ ಇಲ್ಲಿ ದುಡ್ಡು ಕೊಡೋಕೆ ಏನೋ ಒಂಥರ ಖುಷಿ ಅಲ್ವಾ ಚಿನ್ನ ನಿಮಗೆ? ಅವ್ರು ಆಕ್ಚುಲಿ ನಾಯಿಗೆ ಬೀದಿ ನಾಯಿಗಳು ನೋಡ್ಕೋತಾ ಇರೋದು ಕಿರಣ. ಅವ್ರು ಊಟ ಹಾಕ್ತಾರೆ ಪಾಪ. ಅವ್ರೇನು ಡ್ರಗ್ಸ್ ಹೊಡಿಯಲ್ಲ ಅವ್ರೇನು ಅಲ್ವಾ? ಗಾಂಜಾ ಹೊಡೆದು ಬೀಳೋದಕ್ಕೂ ಈ ಥರ ಬೀದಿ ನಾಯಿಗಳು ನೋಡ್ಕೋತಾರಲ್ಲ, ಖುಷಿ ಪಡಬೇಕು. ಅಂಡ್ ದೇ ಆರ್ ವೆರಿ ಡೀಸೆಂಟ್ ಆಕ್ಚುಲಿ ಅವರು. ಬಾ ನೋಡೋಣ. ಓ, ಇದೇನು ಗೊತ್ತಾ ಚಿನ್ನು, ಇದು ಕಸಾಯ ತಾಕದ. ಇದು ನಾನು ಎಷ್ಟೊಂದು ಕಡೆ ನೋಡಿದ್ದೆ, ಎಸ್ಪೆಷಲಿ ಸೌತ್ ಅಮೆರಿಕಾ ರೀಜನಲ್ಲಿ ಜಾಸ್ತಿ ಅಂತೆ ಕಸಾಯ ತಾಕದಿವೆಲ್ಲ. ನೋಡಿ ಅಲ್ಲಿ ಕವರ್ಗಳು, ಪೇಪರ್ಗಳು, ಬಾಟ್ಲುಗಳು ಏನೇ ಬಿದ್ದಿರೋ ಎತ್ತಾಕ್ತಾರೆ. ನಮ್ಮ ಇಂಡಿಯಲ್ಲೂ ಒಂದು 2 ತೊಗೊಂಡೋಗಿ ಇಟ್ಕೊಬೇಕು ಇಂಥದ್ದು ಕಸಾಯ ತಾಕದ್ನ. ಆಟೋಮೆಟಿಕಾಗಿ ಬಿಟ್ಬಿಟ್ರೆ ಅದು ಪಾಡಿಗೆ ಕ್ಲೀನ್ ಮಾಡ್ಕೊಂಡು ಬರ್ತಾರಲ್ವಾ? ಇಲ್ಲ, ಒಬ್ಬ ಇವನು ಇರ್ತಾನೆ ಓಡಿಸೋನು. ಅದನ್ನು ಎಷ್ಟು ಕ್ಲೀನಾಗಿದೆ ನೋಡಿ ಚಿನ್ನು. ಅಂದರೂ ಇಲ್ಲೆಲ್ಲ ಒಂದು ಸ್ವಲ್ಪ ಗಲೀಜು ಮಾಡಿದ್ದಾರೆ, ಅದು ಕ್ಲೀನ್ ಮಾಡ್ಕೋತಾರೆ. ಹಲೋ ಮೆಸ್ಸಿ, ರೊನಾಲ್ಡೋ. ಓಕಾ 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 ಅಂತ ಚಿನ್ನ. ಇವ್ರು ಜಾಸ್ತಿ ಡೋಪ್ ಹೊಡ್ಬಿಟ್ಟಲ್ಲ. ಓಕಾ ಚಿಕ್ಕ ಹುಡುಗ. ಚೆನ್ನಾಗಿ ಆಡ್ತಾರೆ ಚಿನ್ನು. ಬಡ ತಗೊಳ ಬಂದ್ಬಿಟ್ಟ. ಓಲೋ ಅಮಿಗೋ. ಒಂದೊಂದು ಪಿನ್ ಕೇಳಲ್ಲ ಕೇಳ. ಮೋಸ್ಟ್ಲಿ ರಾತ್ರಿ ಆದ್ಮೇಲೆ ಏರಿಯಾ ಖರಾಬಾಗಿ ಟರ್ನ್ ಆಗುತ್ತೆ ಅಂತ. ಹೌದಾ? ಗ್ರಾಸಿಯಾಸ್. ಮುಂದೆ ಹಾಕೋಬೇಕಾ ಚಿನ್ನು? ಮುಂದೆ ಹಾಕೊಳ್ಳ. Dime cuántas veces me volviste demente. Ahora sin ti estoy tan solo, no es fácil. ನಾವು ಅಬ್ಸರ್ವ್ ಮಾಡ್ತಿರಂಗೆ ಇವರು ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಒಂದು ಸ್ವಲ್ಪ ದಪ್ಪ ಇರ್ತಾರೆ ಚಿನ್ನು. ಅರ್ಜೆಂಟೀನಿಯನ್ಸು ಬಾಡಿ ಟೈಪ್ ಎಲ್ಲ ದಪ್ಪ ಇರುತ್ತೆ ಅವ್ರದ್ದು. ಚೆನ್ನಾಗಿದೆ ಒಂಥರ ಏರಿಯಾ. ಬ್ರೆಜಿಲ್ ಅವರು ಕುಡಿದು ಕಳ್ಳೆಲ್ಲ ಸುಟ್ಟೋಗ್ಬಿಟ್ಟಿರ್ತದೆ. ನಿಜವಾಗ್ಲೂ ಅಷ್ಟು ಕುಡಿತಾರೆ ಅವರು. ಏನಂತ ಕಿರಣ, ಎಷ್ಟು ಕುಡಿತಾರೆ ಅಂದರೆ ಚಿಕ್ಕ ಮಕ್ಕಳಿಂದ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರಪ್ಪ ಅವರು. ಆದರೆ ಬ್ರೆಜಿಲಲ್ಲಿ ನಾವು ಹೆಂಗೆ ಕ್ರೌಡ್ ಜಾಸ್ತಿ ನೋಡ್ತಾ ಇದ್ವಿ. ಒಂದು 20-25 ವರ್ಷದವರು.
ಬ್ರೆಜಿಲಲ್ಲಿ ಎಲ್ಲ ಥರ ಸಾರಿ ಅರ್ಜೆಂಟೀನಲ್ಲಿ ಎಲ್ಲ ಥರ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಮೆರಡೋನಾದೆ ಅವಳಿ, ಸಾರಿ ಮೆಸ್ಸಿದೆ ಅವಳಿ. ಇಡೀ ಅರ್ಜೆಂಟೀನಲ್ಲಿ ಎಲ್ಲ ಕಡೆ ಮೆಸ್ಸಿ 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 ಮೆಸ್ಸಿ. ಎಷ್ಟು ಇನ್ಫ್ಲೂಯೆನ್ಸರ್ ಪರ್ಸನಲ್ ಆಗಿರೋಂಥ. ನಾವು ಬ್ಯೂನಸ್ ಏರಿಯಸ್ ಸಿಟಿ ಒಳಗಡೆ ಇದ್ದೀವಿ. ಆದರೆ ಸಿಟಿ ಒಳಗಡೆ ನೋಡಿ 1 2 3 4 5 6 7 8 11 ಲೇನ್ ಇದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಸಿಟಿ ಒಳಗಡೆ 11 ಲೇನ್ ಇರೋದು. ನೀನು ಅಷ್ಟೊಂದು ಪೀಕ್ ಜಾಗ ನಾನು ಎಂಥ ನ್ಯೂಯಾರ್ಕಲ್ಲಿ ಎಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲೇ ನೋಡಿಲ್ಲ ನಾನು ಇಷ್ಟು ಲೇನು. ನೋಡಿ ನೀವು 11 ಲೇನ್ ಅಂದರೆ ಆಟನ. ನೀವು ಯಾವ್ದಾದ್ರು ದೇಶದಲ್ಲಿ ಯಾವ್ದಾರ ನಗರದಲ್ಲಿ ಸಿಟಿ ಒಳಗಡೆ 11 ಲೇನ್ ಇರುತ್ತೆ ಯಾವ್ದಾರ ಗೊತ್ತಾ ನಿಮಗೆ? ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನಂತೂ ಮೊದಲನೇ ಸರಿ ನೋಡ್ತಾ ಇರೋದು. ಎಂದು ಗೊಶ ಫೇಮಸ್ ಈ ಏರಿಯಾ ಎಲ್ಲ ಈ ಥರ ಕಲರ್ ಬಿಲ್ಡಿಂಗ್ಗಳಿಗೆ. ಎಷ್ಟು ಡೆಡಿಕೇಟಾಗಿ ಮಾಡ್ತಾರೆ ನೋಡೋರು. ಅವ್ರು ಅನ್ಸುತ್ತೆ ಫುಲ್ಲು ಮಾಡಿರೋದು ಕಿರಣ ಅದು ನೋಡೋದನ್ನ. ಎಷ್ಟೆಷ್ಟೋ ಪೇಂಟ್ ಇಟ್ಕೊಂಡವ್ರು ನೋಡೋಶ ಇವರು ಸುಮ್ಮನೆ ಏನೇನೋ ಕೆತ್ಕೊಂಡು ಹೋಯ್ತಲ್ಲ, ಒಂದು ಡಿಸೈನ್ ಮಾಡ್ತಾವ್ರೆ. ಆ್ಯಕ್ಚುಲಿ ಇದು ದೂರಿಂದ ನೋಡಿ ಒಂದು ಗಿಡದ ಥರ ಕಾಣಿಸ್ತಾ ಇದೆ. ಇದು ಸ್ಯಾರೀಸಲ್ಲಿ ಆ್ಯಕ್ಚುಲಿ ಬಂದು ಆರ್ಟಿಸ್ಟ್ಗೆ ತುಂಬಾ ಫೇಮಸ್. ಈ ಥರ ಬಿಲ್ಡಿಂಗ್ಗಳ ಮೇಲೆ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಬಂದಿದ್ದಾರೆ ನೋಡಿ. ಅವ್ರು ಎಷ್ಟು ದಿನ ತೊಗೊಂಡಿದಾರೋ ಗೊತ್ತಿಲ್ಲ. ಫುಲ್ಲು ಡೆಡಿಕೇಟಾಗಿ ಮೈ ಮೇಲೆಲ್ಲ ಚೆಲ್ಕೊಂಡ್ರು ಪಾಪ. ಸಖತ್ತಾಗಿ ಬೆಳೆಸ್ತಾರೆ. ಹೊಲ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಅಂತ ನೋಡಿ. ದೂರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಒಂದು ಕಾಲದಲ್ಲಿ ಪೇಂಟರ್ ಆಗಿದ್ದೆ. ಯಾವುದು? ನಾನು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಿದ್ದೆ. ಏನು ಬರೀತಿದ್ದೆ? ಅರ್ಥಕ್ಕೆ ಬರ್ತಿದ್ದೆ ನಾನು. ಸೆಕೆಂಡ್ ಪ್ರೈಸ್ ಬಂದಿತ್ತು ನನಗೆ ಸ್ಕೂಲಲ್ಲಿ 1ನೇ ಕ್ಲಾಸಲ್ಲಿ. ಇಲ್ಲ 9th ಸ್ಟ್ಯಾಂಡರ್ಡ್ ಇದ್ದಾಗ ಅರ್ಥಕ್ವೇಕ್ನ ಡ್ರಾ ಮಾಡಿದೆ. ಅರ್ಥಕ್ವೇಕ್ ಆದಾಗ ಹೆಂಗಾಗುತ್ತೆ ಅಂತ. ಸೊ ಎಲ್ಲ ಬಿಲ್ಡಿಂಗ್ಗಳಿಗೂ ಈ ಥರ ಗ್ರಾಫಿಟಿ ಮಾಡ್ಬಿಟ್ಟವ್ರೆ. ಫುಲ್ ಕಲರ್ ಬಿಲ್ಡಿಂಗ್ಗಳು. ಎಲ್ಲ ಬಿಲ್ಡಿಂಗ್ಗಳು ಇವರೇ ಮಾಡಿರೋದು ಅಕ್ಕ ಅನ್ಸುತ್ತೆ ಮೋಸ್ಟ್ಲಿ ಹೋಟೆಲ್ ಫುಲ್ಲು. ಸೊ ಎಲ್ಲ ಬಿಲ್ಡಿಂಗ್ಗಳ್ನು ಈ ಥರ ಚೆನ್ನಾಗಿ ಪೇಂಟ್ ಮಾಡಿ ಇಕ್ಬಿಟ್ಟವ್ರೆ. ಕಲರ್ ಎಲ್ಲ ಕಲರ್ ಅಂತ. ನನಗೆ ಹೆಂಗೆ ಅನ್ನಿಸ್ತಾ ಇದೆ ಗೊತ್ತಾ, ನಮ್ಮ ಕಿಂಡರ್ ಗಾರ್ಡನ್ ಸ್ಕೂಲ್ ಇರ್ತಾವಲ್ಲ, ಕಿಂಡರ್ ಗಾರ್ಡನ್ ಸ್ಕೂಲಲ್ಲಿ ಹಿಂಗೆ ಮಾಡಿರ್ತಾರೆ. ಇಲ್ಲಿ ಎಂತಕ್ಕೆ ಫೇಮಸ್ ಅಲ್ಲ ನೋಡಿದ ಕಿರಣ. ಇಲ್ಲ ಫುಲ್ಲು ಚೆನ್ನಾಗಿರೋ ಇದೆಲ್ಲ 79,000ನಾ. ಒಟ್ಟಿನಲ್ಲಿ ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ, ದುಡ್ಡಿರೋರು ಶ್ರೀಮಂತರು ಇಂಥ ಏರಿಯಾಗೆ ಬಂದು ಇಂಥ ರೆಸ್ಟೋರೆಂಟ್ಗಳಲ್ಲಿ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಆರ್ಟಿಸ್ಟಿಕ್ ಏರಿಯಾ ಅಂತ ಇದು ಫೇಮಸ್ ಆಗಿದೆ. ಸೊ ಅದು ಬಾಟಮ್ ಲೈನು ಈ ಏರಿಯಾದು. ಆ್ಯಕ್ಚುಲಿ ಏನೇ ಒಂದು ಕ್ಯಾಪಿಟಲ್ ಸಿಟಿಲಾದರೆ ಇವಾಗ ನಮ್ಮ ಕಡೆ ನಮ್ಮ ಸ್ಕೂಲ್ಗಳಲ್ಲಿ ನಮ್ಮ ಇಂಡಿಯಾಲೇನೋ ನೀನು ಇಂಜಿನಿಯರೇ ಆಗಬೇಕು, ನೀನು ಡಾಕ್ಟ್ರೇ ಆಗಬೇಕು, ಆಡಿಟರೇ ಆಗಬೇಕು, ಆ ಥರ ಬ್ಯಾಂಕ್ ಅವರೇ ಆಗಬೇಕು ಅಂದ್ಬಿಟ್ಟು ಓದಿಸ್ತೀವಲ್ಲ. ಇಂಥ ಸೌತ್ ಅಮೇರಿಕನ್ ಕಂಟ್ರೀಸಲ್ಲಾಗಲಿ ಒಂದು ಸ್ವಲ್ಪ ವೆಸ್ಟರ್ನ್ ಕಂಟ್ರೀಸಲ್ಲಿ ನೀನು ಆರ್ಟಿಸ್ಟ್ ಆಗೋ ಫ್ರೀ ವಿಲ್ ಕೊಟ್ಬಿಡ್ತಾರೆ. ಇಲ್ಲ ಅದಕ್ಕೆ ತುಂಬ ಜನ ಆರ್ಟಿಸ್ಟ್ಗಳು ಆಗ್ತಾರೆ. ಆಮೇಲೆ ಮೇಲೆ ಕೀಳು ಇಲ್ಲ. ಸೊ ನೀನು ಆ ಜನನ ಆ ಕೆಲಸ ಮಾಡ್ತೀಯ, ನೀನು ತುಂಬ ಶ್ರೀಮಂತ ಅಥವಾ ನೀನು ಆರ್ಟಿಸ್ಟಾ, ನೀನು ತುಂಬ ಕೀಳು, ಆ ಥರ ನೋಡೋದೇ ಇಲ್ಲ. ಎಲ್ಲ ಕೆಲಸನೂ ಈಕ್ವಲಾಗಿ ನೋಡ್ತಾರೆ. ಮತ್ತು ಎಲ್ಲ ಕೆಲಸಕ್ಕೂ ಆಲ್ಮೋಸ್ಟ್ ಈಕ್ವಲಾಗಿ ಸ್ಯಾಲ್ರಿ ಇರುತ್ತೆ. ಸೊ ಆರ್ಟಿಸ್ಟ್ಗಳಿಗೆ ತುಂಬ ಬೆಲೆ ಇದೆ ಇಂಥ ವೆಸ್ಟರ್ನ್ ಕಂಟ್ರೀಸಲ್ಲಿ, ಸೌತ್ ಅಮೇರಿಕನ್ ಕಂಟ್ರಿಗಳಲ್ಲಿ. ಸೊ ಯಾರಾದರೂ ಆರ್ಟಿಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ ಈ ಆರ್ಟ್ ಎಲ್ಲ ಇಷ್ಟ ಆಯಿತಾ ಅಂತ. ಆ್ಯಕ್ಚುಲಿ ಇದೊಂದು ಸಖತ್ತಾಗಿರೋ ಚೀಕಿ ಏರಿಯಾದಲ್ಲಿ ಬಂದ್ವಿ ನಾವು. ಕಿರಣ ಮೆಕ್ಸಿಕನ್ದು ಆಂಟಿ ನೋಡಿದ ತಕ್ಷಣ ಬೊಂಬೆ ನಡೆಸಿದ್ರೆ ಫುಲ್ ಇಷ್ಟ ಆಗೋಯ್ತು ಅವನಿಗೆ. ಈ ಮೆಕ್ಸಿಕನ್ ಆಂಟಿ ಕಿರಣ ಬಾ ಅಂತ ಕರಲ್ಲಂತೆ. ಕಿರಣ ಏನಂದ್ಲು ಕಿರಣ ಆಂಟಿ ಬಂದ್ಬಿಟ್ಟಿಲ್ಲಿ? ನಾನು ಖಾರ ಜಾಸ್ತಿ ತಿಂತಲ್ಲ, ಖಾರ ತಿನ್ನಬೇಕು ಅನಿಸಿದೆ, ಪಿಕಾಂತೆ ಬೇಕು. ಅದಕ್ಕೆ ನಾವು ಆ್ಯಕ್ಚುಲಿ ಟಾಕೋಸ್ ತಿನ್ನೋಕ್ಕೆ ಏನಂತ ಸೇಫ್ ಅನ್ನೋ ಟಾಕೋಸು ಮತ್ತು ಬುರಿಟೋ. ಸೊ ಸಕ್ಕತ್ತಾಗಿದೆ ಗುರು. ಪಿಕಾಂತೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾರೆ. ಎಷ್ಟು ಬೇಕಾದ್ರೆ ಹಾಕೊಂಡು ತಿನ್ಬೋದು ಪಿಕಾಂತೆನ. ನಾವು ಬುರಿಟೋ ಹೇಳಿದ್ದೀವಿ ಮತ್ತು ಟಾಕೋಸ್ ಹೇಳಿದ್ದೀವಿ. ಅದು ಹೆಂಗೆ ಗೊತ್ತಾ, ನಮ್ಮ ಮೆಕ್ಸಿಕೋ ಅಂದ ತಕ್ಷಣ ಏನು ಅನ್ಸುತ್ತೆ ಹೇಳಿ, ದೆವ್ವದ ಬೊಂಬೆ, ದೆವ್ವದ್ದೆಲ್ಲ ಅಲ್ಲಿ ನೋಡಲ್ಲಿ. ಒಳಗಡೆನೂ ಅದೇ ಸ್ಟೈಲು ಫುಲ್ಲು ಫ್ರೆಶ್ ಖಾನಾವಳಿ ಕಾನ್ಸೆಪ್ಟ್. ಕಿರಣ ದೋಸೆ ಇಲ್ಲ ಹಾಕೊಡ್ತಾರ, ಸೇಮ್ ಖಾನಾವಳಿ ಕಾನ್ಸೆಪ್ಟ್. ಒಂದು ಸ್ವಲ್ಪ ತುಪ್ಪ ಹಾಕಕ್ಕೆ ಹೇಳು. ತುಪ್ಪ ಅಂತ ಸ್ವಲ್ಪ ಹಾಕೋಣ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ಬರ್ತೀವಿ.
ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ನಾವು ಮೆಕ್ಸಿಕೋಗೆ ಹೋದಾಗ ಮಿಷಲಾಡಿಸ್ ಅಂತ ತುಂಬಾನೇ ಕುಡಿತಾ ಇದ್ವಿ. ಏನಪ್ಪ ಅಂದರೆ ಒಂಥರ ಪಾನಿಪುರಿ ನೀರಿದ್ದಂಗೆ ಇರುತ್ತೆ, ಫುಲ್ಲು ಮಸಾಲ ಇದೆ, ಜೊತೆ ಖಾರ ಕೊಟ್ಟರೆ ಅವ್ರು ಹೆಂಗೆ ಹಾಕೊಂಡು ಕುಡಿಯೋದು ಇದು ಗೊತ್ತಿಲ್ಲ ನನಗೆ. ಏನಪ್ಪ ಅಂದರೆ ಬಿಯರ್ನ ಮಿಕ್ಸ್ ಮಾಡ್ಕೊಂಡಿದ್ದು, ಇದಕ್ಕೆ ಬಿಯರ್ನ ಮಿಕ್ಸ್ ಮಾಡ್ಕೊಂಡು ಪಿಕಂತೆ ಹಾಕೊಬೇಕಾ, ಖಾರ ಹಾಕೊಬೇಕಾ ಏನೋ ಗೊತ್ತಿಲ್ಲಪ್ಪ. ಜನ ಇಂಟರ್ನೆಟಲ್ಲಿ ನೋಡಿ ಏನೇನೋ ಮಾಡ್ಕೊಂಡು ಕುಡಿದ್ಬಿಡಿಯಾ. ಯೂಶಲಿ ಹಿಂಗೆ ಕುಡಿಯೋದಿದ್ದನ್ನ ಅದಕ್ಕೊಂಚೂರು ಖಾರ ಹಾಕೋತಾರಾ? ಮೇ ಬಿ ಫಸ್ಟ್ ಕುಡ್ದು ನೋಡೋಣ, ಖಾರ ಬೇಕು ಅಂದ್ರೆ ನೋಡೋಣ. ಮಸಾಲ ನೀರು ಡಿಫ್ರೆಂಟ್ ಇದೆ, ಮಸಾಲ ಬಿಯರು ಚೆನ್ನಾಗಿದೆ. ಕೆಳಗೆ ಕುಡ್ದು ನೋಡಿ, ಖಾರ ಎಂತ ಕೊಟ್ಟವಳ ಅಕ್ಕ ಗೊತ್ತಾಗ್ತಾರಲ್ಲ. ಹಂಗೆ ಕುಡಿ ಫಸ್ಟ್ ಕಿರಣ, ಖಾರ ಹಾಕೊಂಬೇಡ. ಓ ಹೆವಿ ಅದಕ್ಕೇನೆ ಹೆವಿ ಖಾರ ಐತೆ. ಗೊಡ್ಡ ಖಾರ, ಮೆಕ್ಸಿಕನ್ ಖಾರ ಅನಿಸುತ್ತೆ. ನಮ್ಮದು ಪಾನಿ ಕೊಡ್ತಾರಲ್ಲ, ಪಾನಿಪುರಿ ತಿನ್ಬೇಕಾರೆ ಪಾನಿ ಮಸಾಲ ಆ್ಯಕ್ಚುಲಿ ಖಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಹಾಕ್ಬಿಟ್ಟು ಕೊಡ್ತಾರಲ್ವ ಎಲ್ಲ ಇವರು, ಗೊತ್ತಿಲ್ಲಪ್ಪ. ಒಂಥರ ಚೆನ್ನಾಗಿದೆ, ಖಾರ ಹೊಡೆದ್ಬಿಡ್ತು ಬಾಯಿಗೆ ಸಕ್ಕತ್ತಾಗಿ, ಸೂಪರ್ ಆಗಿದೆ. ಫಸ್ಟು ಊಟ ಅಲ್ಲ, ಸೂಪರ್ ಮಾತ್ರ. ಅದೇ ಅವರು ಇನ್ನೂ ಅದು ಬುರಿಟೋ ಮತ್ತು ಟಾಕೋಸ್ ಕೊಡ್ತಾರೆ, ಅದು ಇನ್ನೂ ಸೂಪರ್ ಆಗಿರುತ್ತೆ. ನಂತರ ಅಷ್ಟ ಮೆಕ್ಸಿಕನ್ ಫುಡ್ನ ಫುಲ್ಲು ಖಾರ ಹಾಕ್ತಾರೆ ಅಕ್ಕ. ಗುರು ನಾವು ಆ್ಯಕ್ಚುಲಿ ಖಾರ ಏನು ತಿಂದಿಲ್ಲ, ಇದೆಲ್ಲ ಬ್ಲ್ಯಾಂಡ್ ಆಗಿರ್ತಿತ್ತು. ಗ್ರಾಸಿಯಾಸ್. ಓ ಹಿಂಗೆ ಇದು ಫುಲ್ಲು ಚಿಕನ್ ಟ್ಯಾಕೋಸ್. ಇದು ನೀವು ನೋಡ್ತಾ ಇರೋದು, ಇದು ಫುಲ್ಲು ಚಿಕನ್ ಟ್ಯಾಕೋಸು. ಏನೇನೋ ಮಸಾಲ ಗೀಸಾಲ ಐಟಮ್ ಎಲ್ಲ ಹಾಕ್ಕೊಟ್ಟವ್ರೆ. ಓ ಅವ ಕೂಡ ಜಾಸ್ತಿನಾ? ಅದು ಅವ ಕೂಡ ತುಂಬ ಒಡೆದು ಬೆಳಿತಾರೆ ಕಿರಣ, ಸಖತ್ತಾಗಿ ಬೆಳಿತಾರೆ. ಚಾರ್ಕೋಲ್ ಚಿಕನ್ ಥರ ನೋಡಿ ಕಿರಣ. ಸೊ ಅದರೊಳಗಡೆ ಪಿಕಾಂತೆ ಹಾಕ್ಕೊಂಡು ತಿನ್ನೋದ ಇವಾಗ? ಖಾರ ಎಷ್ಟಿದೆ ಅಂತ ಗೊತ್ತಿರ್ತಾರ ನನಗೆ. ಖಾರ ಹಾಕ್ಕೊಂಡು ಹಿಂಗೆ ಹಿಡ್ಕೊಂಡು ಚೆನ್ನಾಗಿದೆಲ್ಲ, ಸೂಪರ್ ಟೇಸ್ಟ್ ಮಾತ್ರ. ಚಿಕನ್ ಫುಲ್ ರೋಸ್ಟ್ ಮಾಡಿದ್ದಾರೆ, ನಮ್ಮ ಕಬಾಬ್ ಇದ್ದಂಗಿದೆ.